ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್ ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವೇದಾಂತ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಂಥ ಶ್ರೀಮತಿ ರಮಾಮಣಿ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯ ಶ್ರೋತೃಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂಥ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ 78ನೆಯ ಶ್ಲೋಕದ ಚಿಂತನೆಯನ್ನು ನಾವು ಮಾಡ್ತಾ ಇದ್ವಿ. ಶಿಷ್ಯ ಕೇಳಿದ್ದ, ಮನುಷ್ಯ ಶೈವ ಮಾರ್ಗದಿಂದ ಭ್ರಷ್ಟನಾಗುವುದಕ್ಕೆ 5 ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಕ್ಕೆ ಮುಂದಾದರೆ ಮಾತ್ರ ಸಾಧ್ಯವೋ, ಅಥವಾ ಒಂದೊಂದೇ ಇಂದ್ರಿಯವನ್ನು ತೃಪ್ತಿಪಡಿಸೋದಕ್ಕೆ ಮುಂದಾದ್ರೂ ಆತ ಹಾಳಾಗ್ತಾನೋ ಎನ್ನುವಂಥ ಪ್ರಶ್ನೆ. ಆ ಹಿನ್ನೆಲೆಯಲ್ಲಿ ಗುರುಗಳು ಹೇಳಿದರು, ಇಲ್ಲಪ್ಪ, ಪ್ರಪಂಚದಲ್ಲಿ ಒಂದೊಂದು ಇಂದ್ರಿಯ ವಸ್ತುಗಳನ್ನು ಬೆನ್ನು ಹತ್ತಿ ಹೋದವುಗಳೇ ಹಾಳಾಗಿ ಹೋಗಿವೆ. ಹೀಗಿದ್ದಾಗ ಮನುಷ್ಯ ಏಕಕಾಲದಲ್ಲಿ 5 ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಕ್ಕೆ ಮುಂದಾದರೆ ಇವನ ಕಥೆ ಏನಾದೀತು ಅಂದರೆ, ಆ ಮಾತಿನ ಅರ್ಥ ಪಂಚಭಿ ಅಂಚಿತಃ ಕಿಂ, ಅದರರ್ಥ ಹಾಳಾಗದೆ ಇರ್ತಾನಾ ಎನ್ನುವಂಥದ್ದು. ಅಂದರೆ ಶ್ರೇಯವ ಮಾರ್ಗದಿಂದ ಆತ ಭ್ರಷ್ಟನಾಗದೆ ಚ್ಯುತನಾಗದೆ ಇರ್ತಾನ, ಆಗಿಯೇ ಆಗ್ತಾನೆ ಎನ್ನುವಂಥದ್ದು ಆ ಮಾತಿನ ಧ್ವನಿ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿವರಣೆಯನ್ನು ನಾವು ನೋಡಿ ಆಗಿದೆ. ಆದರೆ ಅಲ್ಲೊಂದು ಶಬ್ದ ಉಂಟು, ಶಬ್ದಾದಿಭಿ ಪಂಚಭಿರೇವ ಪಂಚತ್ವಮಾಪು ಸ್ವಗುಣೇನ ಬದ್ಧಾಃ ಅಂತ. ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎನ್ನುವಂತಹ ಈ 5 ತನ್ಮಾತ್ರೆಗಳನ್ನು, ಅಂದರೆ ಭೂತ ಸೂಕ್ಷ್ಮಗಳನ್ನು, ಇವುಗಳೇ ಭೌತಿಕ ಪ್ರಪಂಚದ ಸುಖಗಳು. ಇವುಗಳಲ್ಲಿ ಒಂದೊಂದನ್ನು ಪಡೆಯೋದಕ್ಕೆ ಮುಂದಾಗಿಯೇ ಪಂಚತ್ವಮಾಪುಹು, ಸಾವಿಗೆ ತುತ್ತಾಗಿವೆ ಅಂತ. ಪಂಚತ್ವ ಅಂದರೆ ಸಾವು, ಅಂದರೆ ಮರಣ ಅಂತ ಶಬ್ದ. ಇಲ್ಲಿ ಒಂದು ಸಣ್ಣ ಸಂಶಯ. ಸಾಮಾನ್ಯವಾಗಿ ಪಂಚ ಅಂದರೆ 5 ಅಂತ, ಪಂಚತ್ವ ಅಂದರೆ 5ರ ತನ. ಇಂಗ್ಲೀಷಲ್ಲಿ ನಾವು ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂತ ಹೇಳ್ತೇವಲ್ಲ, ಹಾಗೆ ಆ ಪಂಚತ್ವ ಅಂದರೆ 5ರ ಭಾವ, 5ರ ತನ. ಇದಕ್ಕೆ ಮರಣ ಎನ್ನುವಂಥ ಅರ್ಥ ಹೇಗೆ ಬರ್ತದೆ ಅಂತ ಒಂದು ಪ್ರಶ್ನೆ. ಹಿಂದೆ ಬಹಳಷ್ಟು ಸಲ ಬಂದಿದೆ, ಆದರೆ ಅಷ್ಟಾಗಿ ಅದಕ್ಕೆ ವಿವರಣೆ ಕೊಡುವಂಥ ಸಂದರ್ಭ ಇರಲಿಲ್ಲ. ಹಾಗಾಗಿ ಅದು ಹಾಗೆ ಉಳ್ಕೊಂಡಿದೆ ಅಂತ ಅಂದ್ಕೊಂಡಿದ್ದೇನೆ. ಏನು ಪಂಚತ್ವ ಅಂದರೆ ಸಾವು ಅಂತ ಅರ್ಥ. ಹೇಗೆ ಬರುತ್ತೆ ಅಂದರೆ ನೋಡಿ, 5ರ ಭಾವ ಅಂತ ಅರ್ಥ. ಸಾಮಾನ್ಯ ಎಲ್ಲ ಮನುಷ್ಯರಿಗೂ 3 ಅವಸ್ಥೆಗಳಿರ್ತವೆ. ಸಾವು ಎನ್ನುವಂಥದ್ದು ಕೊನೆಯ ಅವಸ್ಥೆ, ಅಂತಿಮವಾದ ಅವಸ್ಥೆ. 3 ಅವಸ್ಥೆ ಆದರೆ ಕೊನೆಯ ಅವಸ್ಥೆ ಅಂದರೆ 4ನೇ ಅವಸ್ಥೆ ಸಾವಾಯಿತು ಅಲ್ವಾ. ಆದರೆ ಇಲ್ಲಿ ಹೇಳೋದೇನು? ಪಂಚತ್ವ.
ಐದನೆಯ ಭಾವ, ಐದರ ತನ ಅಂತ. ಇದು ಹೇಗೆ ಅನ್ನೋದೊಂದು ಪ್ರಶ್ನೆ. ಅದಕ್ಕೆ ಸಮಾಧಾನವನ್ನು ಮೊದಲು ಹೇಳಿಬಿಡ್ತೇನೆ, ಆಮೇಲೆ ಇನ್ನೊಂದು ಸಮಾಧಾನ ಹೇಳಬೇಕು. ಏಕೆಂದರೆ ಇದು ಬಹಳ ಸಾವಿನ ಬಗ್ಗೆ ಸಂಸ್ಕೃತದಲ್ಲಿ ಪದೇ ಪದೇ ಬರುವ ಶಬ್ದ, ಅದರ ವಿವರಣೆ ಅಷ್ಟಾಗಿ ಎಲ್ಲೂ ಕಾಣೋದಿಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ವಿಚಾರ. ಎಚ್ಚರ, ಕನಸ್ಸು ಮತ್ತು ನಿದ್ರೆ, ಈ ಮೂರು ಎಲ್ಲರಿಗೂ ಅನುಭವದಲ್ಲಿರುವಂಥ ಅವಸ್ಥೆಗಳು. ಆದರೆ ಈ ಮೂರನ್ನು ದಾಟಿದ ಇನ್ನೊಂದು ಅವಸ್ಥೆ ಉಂಟು, ಜ್ಞಾನಿಗಳು ಅನುಭವಿಸುವಂಥ ಸ್ಥಿತಿ. ಅದನ್ನೇ ತುರೀಯಾವಸ್ಥೆ ಅಂತ ಕರೀತಾರೆ. ಅಂದರೆ ಅವರು ಈ ಜಾಗ್ರತ್ ಪ್ರಪಂಚದಲ್ಲೂ ನಾವು ಸುಷುಪ್ತಿಯಲ್ಲಿ ಹೇಗೆ ಗಾಢವಾದ ಸುಖವನ್ನು ಪಡಿತೇವೋ ಅದಕ್ಕಿಂತ ಎಷ್ಟೋ ಪಟ್ಟು ಮೀರಿದ ಮಿಕ್ಕಿದ ಸುಖವನ್ನು ಪಡಿತಾರೆ. ಅಲ್ಲಿಗೆ ತುರ್ಯಾವಸ್ಥೆ ಅನ್ನೋದು ಒಂದು ಉಂಟು. ಶಾಸ್ತ್ರ ಅದನ್ನು ಹೇಳುತ್ತೆ. ಆ ತುರ್ಯಾವಸ್ಥೆಯನ್ನು ಮುಟ್ಟಿದವರನ್ನು ನಾವು ಈಗ ನಮ್ಮ ಕಾಲದಲ್ಲೇ ನೋಡದೇ ಇದ್ದರೂ ಸಹ ಇತ್ತೀಚಿನ ಕೆಲವು ದಿನಗಳವರೆಗೂ ಇದ್ದವರನ್ನ ನಾವು ನೋಡಿದ್ದೇವೆ. ಪ್ರಾಯಶಃ ನಿಮ್ಮಲ್ಲಿ ಯಾರೋ ಅಂಥವನ್ನು ನೋಡಿರಬಹುದು. ಈ ವಿವೇಕ್ ಚೂಡಾಮಣಿಗೆ ಸಂಸ್ಥೆಯಲ್ಲಿ ವ್ಯಾಖ್ಯಾನವನ್ನು ಬರೆದಂತಹ ಮಹಾನುಭಾವರಾದಂತಹ ಗುರುಗಳು ಆ ಸ್ಥಿತಿಯಲ್ಲೇ ಎಷ್ಟೋ ದಿನಗಳ ಕಾಲ ಇರ್ತಿದ್ರು ಅನ್ನೋದನ್ನು ನೋಡಿದವರು ಹೇಳ್ತಾರೆ, ಗ್ರಂಥದ ಮೂಲಕವೂ ನಮಗೆ ಸಿಗತ್ತೆ. ಇದು ತುರಿಯಾವಸ್ಥೆ. 4 ಆಯ್ತಲ್ಲ, 4. ಮತ್ತು ಮುಂದಿನದು ಪಂಚಮಾವಸ್ಥೆ, ಅಂದರೆ ಮರಣ. ಇದು ಒಂದರ್ಥ. ಇನ್ನೊಂದು ಐದರ ತನ ಅಂತ ಹೇಳಿದ್ದೀನಿ ನಾನು. ಐದರ ಭಾವ ಅಂದರೆ 5 ಸಹ ತಮ್ಮ ತಮ್ಮ ಸ್ವಭಾವದಲ್ಲಿ ಲೀನವಾಗುವುದು ಅಂತ ಅರ್ಥ. ಹೇಗೆ ಅಂದರೆ ನಿನ್ನೆ ದಿವಸ ನಾನು ಈ ಪಂಚೀಕರಣ ಎನ್ನುವಂತಹ ಒಂದು ವಿಚಾರವನ್ನು ಹೇಳಿದ್ದೇನೆ. ದೇಹದಲ್ಲಿ ಪೃಥ್ವಿ, ಅಪ್, ತೇಜೋ, ವಾಯು, ಆಕಾಶಗಳು ಇವೆ. ಹೇಗಿವೆ ಕೇಳಿದರೆ ಒಂದೊಂದು ಪರಿಶುದ್ಧವಾಗಿ ಇಲ್ಲ. ಒಂದೊಂದು ಸಹ ತನ್ನದಲ್ಲದ ಇನ್ನೊಂದು ಭೂತಗಳಿಂದ 1/8 ಅಂಶದಿಂದ ಕೂಡಿರುತ್ತೆ. ತನ್ನಂಶ 1/2 ಅಂಶ ಮಾತ್ರ ಇರುತ್ತೆ ಅಲ್ವಾ? ಹೀಗಾದಾಗ ಬದುಕಿರುವವರೆಗೂ ಸಹ ಈ ದೇಹದಲ್ಲಿ ಪಂಚಭೂತಗಳು ಕೆಲಸ ಮಾಡ್ತಾ ಇರ್ತವೆ. ಆದರೆ ಸಾವು ಸವಣಿಸಿದಾಗ ಆ ಪ್ರಾಣೋತ್ಕ್ರಮಣ ಆದ ಮರುಕ್ಷಣದಲ್ಲಿಯೇ ಅದರ ಜೊತೆಗೇ ಆಕಾಶ ಮಹಾಕಾಶದಲ್ಲಿ ಲೀನವಾಗುತ್ತೆ, ಗಾಳಿ ಮಹಾವಾಯುವಿನಲ್ಲಿ ಲೀನವಾಗುತ್ತೆ, ಮತ್ತು ಗಂಧದಲ್ಲಿ ಪೃಥ್ವಿ ಅಪ್, ತೇಜ ಅಪ್ಪಿನಲ್ಲಿ ಲೀನವಾಗುತ್ತೆ, ಬೆಂಕಿ ಇಲ್ಲಿರುವಂಥ ಅಗ್ನಿತತ್ವ ಅಗ್ನಿಯಲ್ಲಿ ಲೀನವಾಗುತ್ತೆ, ವಾಯುವಿನಲ್ಲಿ ಲೀನ ಆಗುತ್ತೆ, ಆಕಾಶದಲ್ಲಿ ಲೀನ ಆಗಿಬಿಡುತ್ತೆ. ಅಲ್ಲಿಗೇನಾಯಿತು? 5 ಸಹ ಅವರವರ ಮೂಲ ತನ ಭಾವ ಏನುಂಟಲ್ಲ ಅಲ್ಲಿ ಲೀನವಾಗ್ತವೆ. ಇದಾಗುವುದು ಯಾವಾಗ? ಸಾವಿನಲ್ಲೇ. ಹಾಗಾಗಿ ಪಂಚತ್ವ, 5ರ ತನ, 5ರ ಭಾವ. ಹೀಗೆ ಮರಣ ಬರದೇ ಇದ್ದಾಗ ಹೀಗಾಗುವುದಿಲ್ಲ, ಆದಾಗ ಮಾತ್ರ ಲೀನಾಗಿ ಬಿಡ್ತೇವೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಪಂಚತ್ವ ಮಾಪುಹು ಅವು ಸಾವಿಗೆ ತುತ್ತಾಗ್ತವೆ ಎನ್ನುವಂಥ ಶಬ್ದ. ಮಿಕ್ಕ ಭಾಗವನ್ನೆಲ್ಲ ನಿನ್ನೆ ದಿವಸ ನಾವು ನೋಡಿಯಾಗಿದೆ. ಇಷ್ಟಾದ ಮೇಲೆ ಈಗ ಮಧ್ಯದಲ್ಲಿ ಒಂದು ಪ್ರಶ್ನೆ. ಗುರುಗಳು ಹೇಳ್ತಾರೆ, ಈ ವಿಷಯದ ಅನುಭವ, ವಿಷಯ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು, ಇವಿಷ್ಟೇ ಅಂದರೆ ಇವುಗಳನ್ನು ಅನುಭವಿಸುವುದೇ ಮರಣ ಅಲ್ಲಪ್ಪ. ಹಾಗಿದ್ದರೆ ಯಾವುದು ಮರಣ ತಂದಿಡ್ತದೆ ಅಂದರೆ ಇವುಗಳನ್ನು ನೋಡಿದರೂ ಸಾಕು ಮರಣ ಬರುತ್ತೆ ಅಂತ. ಇವುಗಳನ್ನು ಅನುಭವಿಸುವುದರಿಂದ ಮರಣ ಅಲ್ಲ, ಇವುಗಳನ್ನು ನೋಡಿದರೂ ಮರಣ ಬರುತ್ತೆ. ನಮಗೆ ಸ್ವಲ್ಪ ಭಯ ಆಗ್ತದೆ, ಮತ್ತು ವಿಶ್ವಾಸವನ್ನು ಕಳ್ಕೊಳ್ತೇವೆ. ಹೇಗೆ ಇದು ಸಾಧ್ಯ ಅಂದರೆ ಅದಕ್ಕೆ ಮುಂದಿನ ಶ್ಲೋಕ 79ನೇ ಶ್ಲೋಕದಲ್ಲಿ ಉತ್ತರವನ್ನು ಹೇಳ್ತಾರೆ. ದೋಷೇಣ ತೀವ್ರೋ ವಿಷಯ ಕೃಷ್ಣಸರ್ಪ ವಿಷಾದಪಿ ವಿಷಂ ನಿಹಂತಿ ಭೋಕ್ತಾರಂ
ದೃಷ್ಟಾರಂ ಚಕ್ಷುಷಾಪ್ಯಯಂ ಅಂತ. ಈ ಶ್ಲೋಕದ ಅರ್ಥ ಹೀಗಿದೆ. ಈ ವಿಷಯ ಸುಖಗಳೇನಿದ್ದಾವಲ್ಲ ಇವು ಅತ್ಯಂತ ತೀವ್ರವಾದಂಥ ದೋಷದಿಂದ ಕೃಷ್ಣ ಸರ್ಪದ ವಿಷಕ್ಕಿಂತಲೂ ಮಿಗಿಲಾಗಿ ವಿಷವುಳ್ಳವುಗಳು. ಶಬ್ದ ಸ್ಪರ್ಶ ರೂಪ ರಸಗಂಧ ಇವು 5. ವಿಷಂ ನಿಹಂತಿ ಭೋಕ್ತಾರಂ. ವಿಷ ಏನು ಮಾಡ್ತದೆ ಅಂದರೆ ಅದನ್ನು ಪಾನ ಮಾಡಿದವನನ್ನು ಅದು ಸಾಯಿಸತ್ತೆ. ಆದರೆ ಇದು ದೃಷ್ಟಾರಂ ಚಕ್ಷುಷಾಪ್ಯಯಂ, ಕಣ್ಣಿಂದ ನೋಡಿದವನನ್ನು ಸಾಯಿಸತ್ತೆ. ಅದಕ್ಕಿಂತಲೇ ಕೃಷ್ಣ ಸರ್ಪದ ವಿಷಕ್ಕಿಂತಲೂ ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳಲ್ಲಿ ಹೆಚ್ಚು ವಿಷ ಇದೆ ಅಂತ ಹೇಳೋದು. ಹೇಗೆ ಅಂದರೆ ಬಹಳ ಹುಷಾರಾಗಿರಬೇಕು ನಾವು ಅನ್ನೋದು ಪಕ್ಕ. ಇದರಿಂದ ಕೃಷ್ಣ ಸರ್ಪ ಅಂದರೆ ಗೊತ್ತು, ಬಹಳ ಹಾವುಗಳಲ್ಲಿ ಅತ್ಯಂತ ತೀವ್ರವಾದಂಥ ವಿಷ ಇರುವಂತಹ ಸರ್ಪ ಅದು. ಬ್ಲ್ಯಾಕ್ ಕೋಬ್ರಾ ಅಂತಲೂ ಕರಿತೇವೆ, ಬೇರೆ ಬೇರೆ ಹೆಸರುಗಳೆಲ್ಲ ಇವೆ ಅದಕ್ಕೆ, ಬ್ಲ್ಯಾಕ್ ಸ್ನೇಕ್ ಅಂತಲ್ಲ. ಇದು ಹೇಗೆ ಈ ತನ್ಮಾತ್ರೆಗಳು ನೋಡಿದವನನ್ನೂ ಸಹ ಹೇಗೆ ಸಾಯಿಸ್ತವೆ ಅಂತ ಪ್ರಶ್ನೆ. ನೋಡೋಣ ಹೇಗೆ ಅಂತ. ಕೃಷ್ಣ ಸರ್ಪ ವಿಷಾದಪಿ ದೋಷೇಣ ತೀವ್ರ ತೀಕ್ಷ್ಣ. ಕೃಷ್ಣ ಸರ್ಪದ ವಿಷಕ್ಕಿಂತಲೂ ಇದು ಹೆಚ್ಚು ತೀವ್ರವಾದ ವಿಷವುಳ್ಳದ್ದು ಈ ತನ್ಮಾತ್ರೆಗಳ ವಿಷ. ಹೇಗೆ ಅಂದರೆ ಈ ಕೃಷ್ಣ ಸರ್ಪ ಅದು ಕಚ್ಚಿದಾಗ ಯಾವುದೇ ದೇಹದ ಯಾವುದೇ ಭಾಗದಲ್ಲಿ ಅದು ಕಡಿಯಲಿ, ಅದು ಕಡಿದಾಗ ಇಲ್ಲೊಂದು ಬಹಳ ಸೂಕ್ಷ್ಮವಾದ ವಿಷಯ ಉಂಟು. ಇಂಥ ಜ್ಞಾನಿಗಳ ಒಂದು ಮಾತಿನಿಂದ ಮಾತ್ರ ಗೊತ್ತಾಗುತ್ತೆ. ಅದು ಏನಾಗುತ್ತೆ ಅಂತ ಹೇಳಿದರೆ ಬ್ರೈನಿಗೆ ಹೋಗುತ್ತೆ. ಇದನ್ನು ಮೆಡಿಕಲ್ ಸೈನ್ಸ್ ಹೇಳುತ್ತೆ. ಆದರೆ ಹೋಗುವ ಮೊದಲು ಅದು ನಾಲಿಗೆಯನ್ನು ವ್ಯಾಪಿಸುತ್ತಂತೆ. ಹಾಗಾಗಿ ನಾನು ಕೇಳಿದ್ದೇನೆ ಈ ಮಾತನ್ನು. ಎಷ್ಟೋ ಜನ ವೈದ್ಯರು ಹಾವು ಕಡಿದವನ ನಾಲಿಗೆಯನ್ನು ಮೊದಲು ಚೆಕ್ ಮಾಡ್ತಾರೆ. ಅದಕ್ಕೋಸ್ಕರ ನಾಡಿ ದ್ವಾರ ಅದು ನಾಲಿಗೆ ಬಂದು ಬ್ರೈನಿಗೆ ಹೋಗುತ್ತೆ. ಅದಕ್ಕೋಸ್ಕರಲೇ ಹಾವು ಕಡಿದಾಗ ಇಲ್ಲಿನ ಶಬ್ದ ಏನುಂಟು ಕೇಳಿದರೆ ನೋಡಿ, ಭೋಕ್ತಾರಂ ಹಂತಿ, ವಿಷವನ್ನು ತಿನ್ನುವವನನ್ನು ಅದು ಸಾಯಿಸ್ತದೆ. ಯಾವುದು ವಿಷ? ಹೋಗಿ ಅವನು ವಿಷ ತಾನಾಗಿ ತಾನು ತಿಂದಿದ್ದಾನ? ಇಲ್ಲ, ಎಲ್ಲೋ ದೇಹದ ಒಂದು ಭಾಗದಲ್ಲಿ ಕಡಿದಿದೆ. ಆ ವಿಷ ನಾಡಿಯ ಮೂಲಕ ಏನಾಗುತ್ತೆ, ನಾಲಿಗೆಗೆ ಬರ್ತದೆ. ನಾಲಿಗೆ ಬಂದಮೇಲೆ ತಿನ್ನಲೇಬೇಕಲ್ವ ಅವನು. ಈಗ ಅವನು ತಿಂತಾನೋ ಇಲ್ವೋ? ತಿಂದೇ ತಿಂತಾನೆ. ಹಾಗಾಗಿ ದೇಹದ ಯಾವುದೇ ಭಾಗದಲ್ಲೂ ಈ ವಿಷ ಸರ್ಪಗಳು ಕಡಿದಾಗ ಅದು ನಾಲಿಗೆಗೆ ಬಂದು ಪರ್ಯವಸಾನ ಆಗುತ್ತೆ. ಆದ್ದರಿಂದ ಅವನು ವಿಷವನ್ನು ತಿಂತಾನೆ, ಹಾವಿನಿಂದ ಕಚ್ಚಿಸಿಕೊಂಡು ವಿಷವನ್ನು ತಿಂತಾನೆ ಅಂತ. ಅದಕ್ಕೋಸ್ಕರಲೇ ಒಂದು ಪ್ರಾಚೀನರ ಒಂದು ಪರಂಪರೆಯನ್ನು ಉಲ್ಲೇಖ ಮಾಡ್ತಾರೆ ಅವರು. ಅದು ಹಾಗೆ ನಾಡಿದ್ವಾರದಿಂದ ನಾಲಿಗೆಗೆ ಬರ್ತದೆ ಅಂಥೇಳಿ ದೇಹದ ಯಾವುದಾದ್ರು ಒಂದು ಭಾಗಕ್ಕೆ ಕಡಿದಾಗ ತಕ್ಷಣ ಅಲ್ಲೊಂದು ಕಟ್ ಹಾಕ್ತಾಯಿದ್ರು ಅಂತ. ಇವತ್ತು ಸಹ ಇದು ಉಂಟು ಹೇಗೆ ಅಂತ ವೈದ್ಯರ ಹತ್ರ ಹೋಗುವವರೆಗೆ. ಯಾಕೆಂದರೆ ಅಲ್ಲಿ ಆ ಭಾಗ ತಡೆದು ನಿಂತಾಗ ಅದು ನಾಡಿ ಮೂಲಕ ಹೋಗುವುದು ನಿಧಾನ ಆಗತ್ತೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆ ಕ್ರಮ ಇತ್ತು. ಅದಕ್ಕೋಸ್ಕರ ವಿಷ ತನ್ನನ್ನು ತಿಂದವನನ್ನು ಸಾಯಿಸ್ತದೆ. ಆದರೆ ವಿಷಯ ಉಂಟಲ್ಲ, ಅದು ನೋಡಿದವನನ್ನು ಸಾಯಿಸ್ತದೆ ಅಂತ. ಹೀಗಾದಾಗ ನಮಗೊಂದು ಸಂಶಯ, ಹೇಗ್ರಿ ನೋಡಿದವನಂದರೆ ಚಕ್ಷುರಿಂದೆಯಿಂದ ನೋಡಿದವನನ್ನು ವಿಷ ಸಾಯಿಸೋದು ಹೇಗೆ? ಹೀಗೆ ವಿಷ ತಿಂದವನು ಸಾಯ್ತಾನೆ, ಚಕ್ಷುರಿಂದೆಯಿಂದ ರೂಪವನ್ನು ನೋಡಿದವನು ರೂಪಕ್ಕೆ ಮರುಳಾಗಿ ತಮ್ಮನ್ನು ತಾವು ಸಾಯಿಸಿಕೊಳ್ತಾರೆ. ಅಲ್ಲಿಗೆ ಅವನ ಸಾವಿಗೆ ಯಾವುದು ಕಾರಣ? ಆ ಕಣ್ಣಿನಿಂದ ನೋಡಿದ್ಯಾವುದನ್ನು? ರೂಪವನ್ನು. ರೂಪ, ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಇವು ವಿಷಯಗಳು. ಹಾಗಾಗಿ ನೋಡಿದವನನ್ನು ಸಹ ಈ ವಿಷಯಗಳು ಸಾಯಿಸ್ತವೆ ಅಂತ.
ಪ್ರಸಿದ್ಧಂ ಖಲು ಲೋಕೆ ಸುಂದರಂ ರೂಪಾದಿಕಂ ದೃಷ್ಟ ಕಲಹಾಯಮಾನಾ ನಶ್ಯಂತಿ. ಅವರು ಯತಿಗಳಾದ್ದರಿಂದ ಇಷ್ಟನ್ನು ಮಾತ್ರ ಹೇಳಿಬಿಟ್ಬಿಡ್ತಾರೆ. ಅವತ್ತು ಹೇಳಿದ ಮಾತು ಭಗವತ್ಪಾದರು, ಅದಕ್ಕೆ ವ್ಯಾಖ್ಯಾನ ಬರೆದವರು ಯತಿವರೇಣ್ಯರು. ಇವತ್ತು ನಾವು ನೋಡ್ತೇವೆ. ತಪ್ಪು ತಿಳ್ಕೊಳ್ಬೇಡಿ. ಒಂದು ಲೌಕಿಕ ಉದಾಹರಣೆ ಕೊಡ್ತೇನೆ. ಆ ಕಾಲದಿಂದ ಈ ಕಾಲದವರೆಗೂ ಸಹ ರೂಪಕ್ಕೆ ಮರುಳಾಗಿ ನಮ್ಮವರು ಹೇಗೆ ಸಾಯ್ತಾರೆ ಅನ್ನೋದಕ್ಕೆ ನಮ್ಮ ಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಇಬ್ಬರು ಇದ್ರಂತೆ, ಅಣ್ಣ ತಮ್ಮ, ಬಹಳ ಸ್ನೇಹಿತರು ಅಣ್ಣ ತಮ್ಮ. ಸುಂದ ಉಪಸುಂದ ಅಂತ ಅವ್ರ ಹೆಸರು. ಕಥೆ ನಿಮಗೂ ಗೊತ್ತಿರಬೇಕು ಪ್ರಾಯಶಃ. ಎಷ್ಟರ ಮಟ್ಟಿಗೆ ಅಂದರೆ ಆ ಅಣ್ಣ ತಮ್ಮನಲ್ಲಿ ಯಾವುದೇ ರೀತಿಯಾದಂಥ ಅಭಿಪ್ರಾಯ ಭೇದ ಇರಲೇ ಇಲ್ಲ. ಇಬ್ಬರು ಒಂದು ನಾಣ್ಯದ ಎರಡು ಮುಖ ಇದ್ದಷ್ಟು ಸ್ನೇಹದಿಂದ ಇದ್ದರು. ಯಾವುದೇ ಕಾರಣಕ್ಕೂ ಅವರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಇಂಥವರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿಬಿಟ್ರು. ಏನು ಅಂದರೆ ನಮಗೆ ಮರಣವೇ ಬರಬಾರದು ಅಂತ. ಆಗ ಬ್ರಹ್ಮ ಹೇಳಿದ, ನೀವು ಹುಟ್ಟುಬಿಟ್ಟಿದ್ದೀರಾ, ಸಾಯಲೇಬೇಕು. ನೀವು ಹುಟ್ಟದೇ ಇದ್ದಿದ್ದರೆ, ನೀವು ಸಾಯದೇ ಇರುವಾಗ ನಾವು ವರ ಕೊಟ್ಬಿಡ್ತಿದ್ದೆ ಬೇಕಿದ್ರೆ. ಹುಟ್ಟಿದ ತಪ್ಪಿಗೆ ನೀವು ಸಾಯಬೇಕು. ಹಾಗಾಗಿ ಆದರೆ ನೀವು ಈ ಸಾವು ಬರೋದಕ್ಕೆ ಏನಾದರೂ ಅಮೆಂಡ್ಮೆಂಟ್ಗಳನ್ನು ಮಾಡಿಕೊಳ್ಬಹುದು. ಆ ಅಮೆಂಡ್ಮೆಂಟ್ ಇಟ್ಟು ನನ್ನ ಹತ್ರ ವರ ಕೇಳಿ, ಅದನ್ನು ಸ್ಯಾಂಕ್ಷನ್ ಮಾಡ್ಬೋದು ಅಂತ ನಾನು ಅದನ್ನು ಒಪ್ಪಿಗೆ ಕೊಡ್ತೇನೆ ಅಂದ. ಕೊನೆ ತಕ್ಷಣ ವಿಚಾರ ಮಾಡೋದು, ಒಂದು ನಿಮಿಷ ನಿಲ್ಲು, ವಿಚಾರ ಮಾಡ್ತೇವೆ ಅಂತ ನಿಂತವನು. ಅಲ್ಲ, ನಮ್ಮಿಬ್ಬರಲ್ಲಿ ಹೇಗೂ ಸಹ ಬಲವಾದ ಒಂದು ಸ್ನೇಹ ಉಂಟು. ಎಂದು ನಾವು ಪರಸ್ಪರ ಒಬ್ಬರ ಅಭಿಪ್ರಾಯವನ್ನು ವಿರೋಧಿಸಿದವರಲ್ಲ. ಹಾಗಾಗಿ ನಮಗೆ ಸಾವು ಬರುವಂತಿದ್ದರೆ ನಮ್ಮಿಬ್ಬರಲ್ಲಿಯೇ ಒಬ್ಬರಿಂದ ಒಬ್ಬ ಸಾಯಬೇಕು. ಅದು ಆಗುವ ಸಾಧ್ಯತೆ ಇಲ್ಲವೇ ಇಲ್ಲ. ಏಕೆ? ಅಭಿಪ್ರಾಯ ಭೇದ ಇಲ್ಲ, ಭಿನ್ನ ಅಭಿಪ್ರಾಯ ಇಲ್ಲ, ಹೆಚ್ಚು ಕಡಿಮೆ ಇಲ್ಲ. ಹೀಗಿದ್ದಾಗ ಇಂಥವರ ಕೇಳೋಣ. ಸರಿ ಆಯಿತು ಅಂತ ಹೇಳಿದ್ರು. ನಮಗೆ ಬೇರೆ ಯಾರಿಂದಲೂ ಸಾವು ಬರಬಾರ್ದು. ಬ್ರಹ್ಮನ ಯಾರೋ ಒಬ್ಬರಿಂದ ಸಾವು ಬರಲಿ ಅಂತ ಕೇಳ್ತಿದ್ದ ಅವರು. ತಥಾಸ್ತು ಅಂದ. ಮತ್ತು ಬರೋದಾದ್ರೆ ನಮ್ಮಿಬ್ಬರಲ್ಲೇ ಒಬ್ರಿಗೊಬ್ಬರು ಸಾವು ಬರಬೇಕು ಅಂತ. ಸರಿ, ವರ ಸಿಕ್ತು. ಈಗ ಇವನ್ನು ಹಿಡಿಯೋರೇ ಇಲ್ಲ. ಒಬ್ಬೊಬ್ಬನೇ ಬಲಿಷ್ಠ, ಇನ್ನಿಬ್ಬರು ಸೇರಿದರೆ ತಾನೆ. ಕೊನೆಗೇನಾಯಿತು? ಈ ವರ ಕೊಟ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವವನು ಬ್ರಹ್ಮ. ಅವನ ಹೆಸರೇ ಸೃಷ್ಟಿಕರ್ತ. ಬರೀ ಸೃಷ್ಟಿಯನ್ನಷ್ಟೇ ಅಲ್ಲ, ಸಮಸ್ಯಾ ಸೃಷ್ಟಿಕರ್ತನೂ ಹೌದು. ಅವನು ಸಮಸ್ಯೆಯನ್ನು ಹುಟ್ಟಿ ಹಾಕಿಬಿಟ್ಟ. ಸರಿ, ಈಗೇನು ಮಾಡಬೇಕು? ಹೋಯಿತು ಸಮಸ್ಯೆ ವಿಷ್ಣುವಿನ ಹತ್ರ. ವಿಷ್ಣು ಸಮಸ್ಯೆ ಬಂದಾಗ ಪರಿಹಾರ ಮಾಡೋನು. ಆಗಲಿ, ವಿಚಾರ ಮಾಡೋಣ ಅಂದ. ಬಹಳ ಪ್ರೀತಿಯಿಂದಿದ್ದಾರೆ. ಅವರಲ್ಲಿ ಯಾವುದೇ ಕಾರಣಕ್ಕೂ ವೈಮನಸ್ಸೇ ಬರ್ತಾ ಇಲ್ಲ ಇವತ್ತು. ಸರಿ, ವಿಷ್ಣು ಪ್ಲಾನ್ ಮಾಡಿ ಒಂದು ಸುಂದರ ಸ್ತ್ರೀ ರೂಪವನ್ನು ತಾಳಿ ಬಂದ. ನೋಡಿದ ತಕ್ಷಣ ಸುಂದ ಉಪಸುಂದ, ಸುಂದ ಅಣ್ಣ, ಉಪಸುಂದ ತಮ್ಮ. ತಕ್ಷಣ ಹೇಳಿದ, ಉಪಸುಂದ ನೋಡಿ, ಇವತ್ತು ನಿನಗೊಬ್ಬಳು ಒಳ್ಳೆಯ ಅತ್ತಿಗೆ ಸಿಗ್ತಾ ಇದ್ದಾಳೆ ಅಂತ. ಅರ್ಥ ಆಯ್ತಲ್ಲ ಅಂತ. ಆಗ ಉಪಸುಂದ ಹೇಳಿದಂತೆ, ಅಣ್ಣ ಇವತ್ತು ನಿನಗೊಬ್ಬಳು ಒಳ್ಳೆ ನಾದಿನಿ ಸಿಗ್ತಾ ಇದ್ದಾಳೆ ಅಂದ. ಸರಿ ಅಂದರೆ ತಾತ್ಪರ್ಯ ಅಷ್ಟು, ಅವಳು ನನಗೆ ಹೆಂಡತಿ ಆಗಬೇಕು ಅಂತ ಸುಂದ, ನನಗೆ ಹೆಂಡತಿ ಆಗಬೇಕು ಅಂತ ಉಪಸುಂದ. ಕೊನೆಗೆ ಗೊತ್ತಲ್ಲ, ಅಂತಿಮ ಘಟ್ಟಕ್ಕೆ ಹೋಯಿತು. ಆಗ ಅವಳು ಹೇಳಿದ್ಲು, ಬಂದವಳು, ನೋಡಿ ನಾನು ಯಾರೋ ಒಬ್ಬರನ್ನು ಮದುವೆ ಆಗ್ತೇನೆ. ನಿಮ್ಮಿಬ್ಬರಲ್ಲಿ ಯಾರು ನನ್ನನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀರ ನೀವು ತೀರ್ಮಾನ ಮಾಡ್ಕೊಳ್ಳಿ. ಇಬ್ಬರನ್ನೂ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಉಳಿತೀರಾ ನಾನು ಅವ್ರನ್ನ ಮದುವೆ ಆಗ್ತೇನೆ ಅಂತ. ಕೊನೆಗೆ ಏನಾಯಿತು ಕೇಳಿದರೆ, ಇಬ್ಬರು ಒಂದೇ ಸಲ ಸತ್ರು ಅಷ್ಟೇ. ಹಾಗಾಗಿ ಅತ್ತಿಗೇನೂ ಇಲ್ಲ, ನಾದಿನಿಯೂ ಇಲ್ಲ. ಯಾಕೆ ಇದು ಇಷ್ಟ ಆಗ್ಲಿಕ್ಕೆ ಕಾರಣ? ವಿಷಯ ರೂಪ. ಅಂದರೆ ಆಕೆಯನ್ನೇನಾದ್ರು ಮುಟ್ಟಿದ್ರ, ಇವರು ಪಾನ ಮಾಡಿದ್ರ, ಕೇವಲ ದರ್ಶನ ಮಾತ್ರದಿಂದ ಸಾವು ಬಂತವ್ರಿಗೆ. ಈ ಕಥೆ ಪುರಾಣದ್ದು ಅಂತ ಅಂದ್ಕೊಳ್ಬೇಡಿ ನೀವು. ಅವತ್ತು ಸುಂದ ಉಪಸುಂದ ಇಬ್ಬರೇ ಇದ್ದರು. ಇವತ್ತಿಂಥ ಸುಂದೋಪಸುಂದರು ನಮ್ಮ ದೇಶದಲ್ಲಿ ಎಲ್ಲ ಬೀದಿಗಳಲ್ಲೂ ಸಿಗ್ತಾರೆ. ಪ್ರಾಯಶಃ ನಿಮಗೂ ಗೊತ್ತಾಗುತ್ತೆ, ಪೇಪರ್ಲಿ ಎಷ್ಟೋ ಕೊಲೆಗಳ ಹಿಂದಿರುವಂತಹದ್ದು ಇದೇನೆ. ಯಾಕೆಂದರೆ ತಾನು ಇಷ್ಟಪಟ್ಟ ಹುಡುಗಿಯನ್ನು ಅವನು ಲಪಟಾಯಿಸಿದ.
ನಾನು ಇಷ್ಟಪಟ್ಟಿದ್ದೆ. ಹೌದು ತಾನೇ? ಕಾರಣ ಏನು? ರೂಪ, ಕಣ್ಣಿನಿಂದ ನೋಡಿದ್ದು. ಹೀಗೆ ಈ ವಿಷಯಗಳು ಅವುಗಳನ್ನು ನಾವು ಅನುಭವಿಸಬೇಕು ಅಂತಲ್ಲ, ಸುಮ್ಮನೆ ನೋಡಿದರೂ ಸಾಕು, ಅವು ಮರಣವನ್ನು ತಂದು ಒಡ್ತವೆ. ಆದ್ದರಿಂದ ವಸ್ತುತಸ್ತು ವಿಷಯಾಕೃಷ್ಟಚಿತ್ತಸ್ಯ ಪುರುಷಸ್ಯ ಸತ್ವಮಪಿ ಪುರುಷಾರ್ಥ ಉಪಯೋಗಾಭಾವಾತ್ ಅಸತ್ತಮಿವ ಭವತೀತಿ. ಹೀಗೆ ಈ ವಿಷಯಗಳ ಬೆನ್ನು ಹತ್ತಿದಂಥ ಮನುಷ್ಯ ಆತ ಸತ್ತು ಹೋಗ್ತಾನೆ. ಕೆಲವು ಸಲ ಸಾಯದೇ ಇರ್ಬೋದು. ಅದ್ರ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ತನ್ನ ಅಸ್ತಿತ್ವವನ್ನು ಮರಿತಾನೆ, ಅಂದರೆ ಆತ್ಮವಿಚಾರವನ್ನು ಮರಿತಾನೆ. ಹಾಗೆ ಮರೆಯುವುದರ ಮೂಲಕ ತಾನು ಇದ್ದೂ ಸತ್ತಂತವನಂತೆ ಆಗ್ತಾನೆ, ಇದ್ದೂ ಸತ್ತವನಂತೆ ಆಗ್ತಾನೆ. ಆದ್ದರಿಂದ ವಿಷಯ ಎನ್ನುವಂತಹದ್ದು ಮರಣವನ್ನು ತಂದೊಡ್ಡುತ್ತದೆ ಎನ್ನುವಂತಹದ್ದು ಶಾಸ್ತ್ರಕಾರರ ಅಭಿಪ್ರಾಯ. ಅಷ್ಟು ಹಿನ್ನೆಲೆಯಲ್ಲಿ ಏವಂ ಅತ್ಯಂತ ಅನರ್ಥಕರೇಪಿ ವಿಷಯೇ ವಿಚಾರಾಭಾವಾತ್ ಪುರುಷಃ ಆಶಾಂ ಬಧ್ನಾತಿ. ಹೀಗೆ ಅತ್ಯಂತ ಅನರ್ಥಕಾರ್ಯ ಅಂಥ ಈ ವಿಷಯದಲ್ಲಿ ಮನುಷ್ಯ ತನ್ನ ಮನಸ್ಸನ್ನು ತಾನಾಗಿ ಕೊಟ್ಟು ಆತ ಬಂಧಕ್ಕೆ ಒಳಗಾಗ್ತಾನೆ. ಅಂದರೆ ಈ ವಿಷಯ ಅದು ವಿಷಕ್ಕಿಂತಲೂ ಮಿಗಿಲಾದ ವಿಷ ಅಂತ. ಈ ಸಂದರ್ಭದಲ್ಲಿ ನನಗೆ ಒಂದು ಶ್ಲೋಕ ನೆನಪಿಗೆ ಬರ್ತದೆ. ಒಬ್ಬ ಪ್ರಾಚೀನ ಕವಿ ಈ ಮಾತನ್ನು ಹೇಳ್ತಾನೆ, ಬಹಳ ಸುಂದರವಾದ ಪದ್ಯ. ನಿಜವಾಗಿ ವಿಷ ವಿಷ ಅಲ್ಲ, ವಿಷಯವೇ ವಿಷ ಅಂತ. ಒಂದು ಸಾಮಾನ್ಯ ಸುಭಾಷಿತ ಅದು. ಏನು ಅಂದರೆ, ಹಲಾಹಲೋ ನೈವ ವಿಷಂ ವಿಷಂ ರಮ ಜನಾಃ ಪರಂ ವ್ಯತ್ಯಯಮತ್ರ ಮನ್ವತೆ ನಿಪೀಯ ಜಾಗರ್ತಿ ಸುಖೇನ ತಂ ಶಿವಃ ಸ್ಪೃಶನ್ನಿಮಾಂ ಮುಹ್ಯತಿ ನಿದ್ರಯಾ ಹರಿಃ. ಹಾಲಾಹಲೋ ನೈವ ವಿಷಂ ವಿಷಂ ರಮ. ಲಕ್ಷ್ಮಿಯನ್ನು ಕುರಿತು ಈ ಮಾತನ್ನು ಹೇಳ್ತಾನೆ ಆತ. ಹಾಲಾಹಲ ಅದು ಹಾಲಾಹಲೋ ನೈವ ವಿಷಂ, ವಿಷ ಅಲ್ಲ ಅಂದ್ಬಿಟ್ಟ. ಏನಪ್ಪ ಇದು ಅದೇ ಹೇಳ್ತಾನೆ. ಹಾಗಿದ್ರೆ ವಿಷ ಯಾವುದು ಕೇಳಿದರೆ ವಿಷಂ ರಮ. ರಮ ಅಂದರೆ ಲಕ್ಷ್ಮಿ, ಸಂಪತ್ತು, ದುಡ್ಡು. ಅದು ಭೂಮಿ ರೂಪದಲ್ಲಿರ್ಬೋದು, ಅಥವಾ ಈ ಕಾಂಚನ ಅಂತ ಹೇಳ್ತೇವಲ್ಲ, ನಾಣ್ಯದ ರೂಪದಲ್ಲಿರ್ಬೋದು, ನೋಟಿನ ರೂಪದಲ್ಲಿರ್ಬೋದು, ಬಂಗಾರದ ರೂಪದಲ್ಲಿರ್ಬೋದು, ಯಾವುದೇ ರೂಪದಲ್ಲಿರ್ಬೋದು. ಒಟ್ಟಾರೆ ದುಡ್ಡು ಒಂದು ವಿಷ. ಹೌದಾ? ಹಾಗಿದ್ರೆ ಜನ ಹಾಗೆ ತಿಳ್ಕೊಳ್ಳಿಲ್ವಲ್ಲ? ಅದನ್ನೇ ಹೇಳ್ತಿದ್ದೀನಿ ನಾನು. ಜನಾಃ ಪರಂ ವ್ಯತ್ಯಯಮತ್ರ ಮನ್ವತೆ. ಜನ ತಪ್ಪು ತಿಳ್ಕೊಬಿಟ್ಟಿದ್ದಾರೆ. ವಿಷ, ಹಾಲಾಹಲವನ್ನು ವಿಷ ಅಂತ ಅಂದ್ಕೊಂಡಿದ್ದಾರೆ, ಲಕ್ಷ್ಮಿಯನ್ನು ಸಂಪತ್ತು ಅಂತ ಅಂದ್ಕೊಂಡಿದ್ದಾರೆ. ಅಲ್ಲ, ಲಕ್ಷ್ಮಿ ಹೇಗೆ ಅದು ವಿಷ, ವಿಷ ಹೇಗೆ ವಿಷ ಅಲ್ಲ ಅಂದರೆ ಹೇಳ್ತೇನೆ ಕೇಳಿ ಅಂದ. ಎಲ್ಲಿ ಅಂದರೆ, ನಿಪೀಯ ಜಾಗರ್ತಿ ಸುಖೇನ ತಂ ಶಿವಃ. ಶಿವ ಆ ಹಾಲಾಹಲವನ್ನು ಕುಡ್ದ, ಹಾಯಾಗಿ ಓಡಾಡ್ಕೊಂಡು ಕಣ್ಣು ಬಿಟ್ಕೊಂಡಿದ್ದ. ಅವನು ಏನಾಯ್ತು ಅವನಿಗೆ? ಅದು ವಿಷವೇ ಆದದ್ದಿದ್ದರೆ ಅವನನ್ನು ಸಾಯಿಸಬೇಕಿತ್ತಲ್ವ. ನಿಪೀಯ ಜಾಗರ್ತಿ ಸುಖೇನ ತಂ ಶಿವಃ. ಹಾಗಿದ್ರೆ ಸ್ಪೃಶನ್ನಿಮಾಂ ಮುಹ್ಯತಿ ನಿದ್ರಯಾ ಹರಿ. ವಿಷ್ಣು ಲಕ್ಷ್ಮಿಯನ್ನು ಹೇಗೆ ಮುಟ್ತಾನಂತೆ, ನಿದ್ದೆಗೆ ಹೋಗ್ಬಿಡ್ತಾನಂತೆ. ಅಂದರೆ ಆ ವಿಷ್ಣುವನ್ನೇ ಮರಣದಷ್ಟು ನಿಶ್ಚೇಷ್ಟ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ಮುಟ್ಟಿಸೋದು ಯಾವುದು? ಈ ಸಂಪತ್ತು, ಲಕ್ಷ್ಮಿ. ಅಲ್ಲಿ ರೂಪ ಹೇಳಿದ, ಇಲ್ಲಿ ಸ್ಪರ್ಶ. ಸ್ಪೃಶನ್ನಿಮಾಂ ಮುಹ್ಯತಿ ನಿದ್ರಯಾ ಹರಿ. ಆ ಲಕ್ಷ್ಮಿಯನ್ನು ಮುಟ್ಟಿದ ತಪ್ಪಿಗೆ ಅವನು ನಿದ್ರೆಗೆ ಜಾರಿಬಿಡ್ತಾನೆ. ಶಾಸ್ತ್ರ ಅದನ್ನು ಯೋಗ ನಿದ್ರೆ ಅಂತ ಕರೆದಿದೆ. ಇದು ಕವಿ. ಅದರಲ್ಲೊಂದು ವೇದಾಂತ ಉಂಟು. ಏನು ಕೇಳಿದರೆ, ಈ ಶ್ಲೋಕಕ್ಕೆ ಪೂರಕವಾದಂಥ ಅಂಶ ಅಲ್ಲುಂಟು. ಹಾಗಾಗಿ ಅದನ್ನು ನಾನು ಉದಾಹರಿಸಿದೆ. ಹೀಗೆ ಒಟ್ಟಾರೆ ತಾತ್ಪರ್ಯ ಏನು ಅಂದರೆ, ವಿಷಕ್ಕಿಂತ ವಿಷಯಗಳು ಹೆಚ್ಚು ವಿಷ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮುಮುಕ್ಷುಣ ಸರ್ವಥಾಪಿ ತದಾಶಾ ತ್ಯಕ್ತವ್ಯ. ಆದ್ದರಿಂದ ಮೋಕ್ಷವನ್ನು ಬಯಸುವವನು ಈ ವಿಷಯದ ಆಶೆಯನ್ನು ಬಿಡಲೇಬೇಕು. ಬಿಡಲಿಲ್ಲ ಏನು ಅಂದರೆ,
ಹಾಗೆ ಬಿಡದೆ ಅವನು ಬೇಕಾದ್ರೆ ಷಟ್ಶಾಸ್ತ್ರಗಳನ್ನಾದರೂ ಓದಿರಲಿ, ಅಂಥವನು ಸಹ ಶ್ರೇಯೋ ಮಾರ್ಗದಿಂದ ಭ್ರಷ್ಟನೇ. ಹಾಗಾಗಿ ಅತಿಯಾದಂತಹ ವಿಷಯಾಸಕ್ತಿ ಎನ್ನುವಂತಹದ್ದು ಅದು ಯಾವತ್ತೂ ಸಹ ಕಂಟಕವೇ ಅಷ್ಟೇ ಹೊರತು ಸಹ ಅನುಕೂಲಕರ ಅಲ್ಲ. ಹಾಗಿದ್ರೆ ಅದಕ್ಕೇನಾದ್ರು ಉದಾಹರಣೆ ಉಂಟಾ ಅಂದರೆ ಉದಾಹರಣೆ ಉಂಟು ಮುಂದೆ. ವಿಷಯಾಶ ಮಹಾಪಾಶಾದ್ಯೋ ವಿಮುಕ್ತ ಸುದುಸ್ತ್ಯಜಾತ್ ಸಯೇವ ಕಲ್ಪತೆ ಮುಕ್ತ್ಯೈ ನಾಣ್ಯ ಷಟ್ಶಾಸ್ತ್ರವೇದಿ ಅಪಿ. ವಿಷಯಾಶ ಮಹಾಪಾಶ, ಈ ವಿಷಯ ಅಂದರೆ ಹಿಂದೆ ಬಹಳಷ್ಟು ಸಲ ಹೇಳಿದ್ದೇನೆ, ಇನ್ನೊಂದು ಸಲ ಜ್ಞಾಪಿಸ್ತೇನೆ. ಇವತ್ತು ಉಪನ್ಯಾಸಕ್ಕೆ ಏನು ವಿಷಯ ಅಂತ ಹೇಳ್ತಾರಲ್ಲ, ಆ ವಿಷಯ ಅಲ್ಲ, ಅದು ವಿಷಯವೇ. ಯಾಕೆಂದರೆ ಕಿವಿಗೆ ಆಹಾರ ಅಲ್ವ ಅದು, ಹೌದು ತಾನೇ? ಆದರೆ ಶಾಸ್ತ್ರದ ಪರಿಭಾಷೆಯಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ವಿಷಯಗಳು, ಇಂದ್ರಿಯ ವಿಷಯಗಳು ಅಂದರೆ ಇವು. ಹಾಗಿದ್ರೆ ಉಪನ್ಯಾಸದಲ್ಲಿ, ಭಾಷಣದಲ್ಲಿ ಏನು ವಿಷಯ ಅಂತ ಯಾಕೆ ಹೇಳ್ತಾರೆ ಅಂದರೆ ಕಿವಿಗೆ ವಿಷಯ ಸಿಗ್ತದೆಯಲ್ಲ, ಅದಕ್ಕೋಸ್ಕರ ವಿಷಯ ಅಂತ ಹೇಳ್ತಾರೆ. ಈ ವಿಷಯದ ಆಶೆ ಅದು ಮಹಾಪಾಶ, ಅದೊಂದು ದೊಡ್ಡ ಪಾಶ. ಪಾಶ ಅಂದ್ರೆ ಗೊತ್ತಲ್ಲ, ನಾಗಪಾಶ, ಏನೇನು ಪಾಶಗಳೆಲ್ಲ ಇವೆ ಅಂತ. ಇವುಗಳಿಂದ ಯಹ ವಿಮುಕ್ತ ಸುದುಸ್ತ್ಯಜಾತ್, ಬಿಡಿಸಿಕೊಳ್ಳಲಿಕ್ಕೆ ಆಗದೇ ಇರುವಂತಹ ವಿಷಯ ಪಾಶಗಳಿಂದ ಯಾವನು ಬಿಡಿಸಿಕೊಳ್ತಾನೋ ಸಯೇವ ಕಲ್ಪತೆ ಮುಕ್ತೈ, ಅವನೇ ಮೋಕ್ಷಕ್ಕೆ ಅರ್ಹನಾಗ್ತಾನೆ. ಯಾವನು ಬಿಡಿಸಿಕೊಳ್ಳೋದಿಲ್ವೋ ಅವನು ಮೋಕ್ಷಕ್ಕೆ ಹೋಗೋದಕ್ಕೆ ಅವನು ಯೋಗ್ಯನಲ್ಲ. ಅವನು ಬೇಕಾದ್ರೆ 6 ಶಾಸ್ತ್ರಗಳನ್ನಾದರೂ ಓದಿರಲಿ, ಷಟ್ಶಾಸ್ತ್ರವೇದಿ ಅಪಿ, ಅಂಥವನು ಸಹ ಪತಿತನಾಗಿಯೇ ಆಗ್ತಾನೆ. ಇಷ್ಟು ಈ ಶ್ಲೋಕದ ಅರ್ಥ. ಇಲ್ಲೊಂದು ಶಬ್ದ ಉಂಟು ನೋಡಿ, ಸುದುಸ್ತ್ಯಜಾತ್ ಅಂತ. ಈ ವಿಷಯ ಪಾಶಗಳಿಂದ ಬಿಡಿಸಿಕೊಳ್ಳೋದು ಅತ್ಯಂತ ಕಷ್ಟವಂತೆ, ಬಿಡೋದಕ್ಕೆ ಆಗೋದಿಲ್ಲ ಅಂತ ಸುದುಸ್ತ್ಯಜಾತ್ ಅಂತ ಶಬ್ದ. ಯಾಕೆ ಅದಷ್ಟು ಕಷ್ಟ ಅಂದರೆ, ಗುರುಗಳು ವ್ಯಾಖ್ಯಾನದಲ್ಲಿ ಬರೀತಾರೆ, ಚಿರಕಾಲಾತ್ ಅಭ್ಯಸ್ತತ್ವೇನ. ಈಗ ಇದನ್ನು ನಾವು ಬಿಡಬೇಕು ಅಂತ ಅಂದ್ಕೊಳ್ತೇವೆ ಅಂತ ಅಂದ್ಕೊಳ್ಳೋಣ, ಅಂದ್ಕೊಂಡಿದ್ದು ಇವತ್ತು, ಆದರೆ ಇದನ್ನು ಅನುಭವಿಸ್ತಾ ಬಂದಿದ್ದು ಯಾವತ್ತಿಂದ ಗೊತ್ತಿಲ್ಲ. ಅನಾದಿ ಕಾಲದಿಂದ ಹಿಂದಿನ ಜನ್ಮದಲ್ಲಿ ಅನುಭವಿಸಿದ್ದೇವೆ, ಅದಕ್ಕೂ ಹಿಂದೆ ಎಷ್ಟೆಷ್ಟು ಜನ್ಮ ಇದೆಯೋ ಆ ಎಲ್ಲ ಜನ್ಮದಲ್ಲೂ ವಿಷಯ ಸುಖವನ್ನು ಅನುಭವಿಸ್ತೇವೆ. ಭಾಗವತದಲ್ಲಿ ಉದ್ಧವನಿಗೆ ಕೃಷ್ಣ ಹೇಳ್ತಾನೆ, ಇಂದ್ರಿಯ ಸುಖವನ್ನು ಪಡೆಯೋದಕ್ಕೆ ಏನೂ ಕಷ್ಟಪಡಬೇಕಾದ್ದಿಲ್ಲ. ಯಾಕೆಂದರೆ ಒಂದು ದೇಹ ಬಂತು ಅಂದರೆ ಆ ದೇಹದಲ್ಲಿ ಇಂದ್ರಿಯಗಳು ಇದ್ದೇ ಇರ್ತವೆ, ಅಲ್ಲೂ ಒಂದಿಷ್ಟು ಸುಖವನ್ನು ಅನುಭವಿಸ್ತಾನೆ. ಆದರೆ ಆತ್ಮವಿಚಾರವನ್ನು ಮಾಡೋದಕ್ಕೆ ಬಹಳ ಪ್ರಯತ್ನ ಪಡಬೇಕು ಹೀಗೆ ಅಂತ. ಹಾಗಾಗಿ ಇದು ಸುದುಸ್ತ್ಯಜ. ಯಾಕೆ ಅಂದರೆ ಬಹಳ ಕಾಲ ಅದನ್ನು ಅಭ್ಯಾಸ ಮಾಡಿ ಅದೇ ನಮ್ಮ ಸ್ವರೂಪ ಅನ್ನುವಷ್ಟರ ಮಟ್ಟಿಗೆ ನಮ್ಮನ್ನು ನಾವು ತಬ್ಬಿಕೊಂಡು ಬಿಟ್ಟಿವೆ. ಸುದುಸ್ತ್ಯಜಾತ್. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಅಷ್ಟು ಬೇಗ ಹೋಗೋದಿಲ್ಲ ಅವು. ದೃಢ ವಿಚಾರ ಮಂತರ. ಅದಕ್ಕೆ ಪದೇ 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 ವೇದಾಂತ ವಿಚಾರ ಮಾಡಬೇಕಂತ. ಹಾಗಾಗಿ ಒಂದು ದಿನ ವೇದಾಂತ, ಮೊನ್ನೆ ದಿವಸ ನೋಡಿದ್ದೇವಲ್ಲ, ಯಾವಾಗ ಮೋಕ್ಷ ಸಿಗುತ್ತೆ ಅಂತ ಕೇಳಿದರೆ ಒಂದು ದಿನವೋ, ಒಂದು ತಿಂಗಳವೋ, ಒಂದು ವರ್ಷವೋ, ಅಥವಾ ಒಂದು ಜನ್ಮವೋ, ಅಥವಾ ಬಹುಜನ್ಮಭಿರುವ ಅಂತ. ಯಾಕೆಂದರೆ ಬಹುಜನ್ಮದಲ್ಲಿ ನಾವು ವಿಷಯವನ್ನು ಅನುಭವಿಸಿದ್ದೇವೆ, ಅದು ಪ್ರತಿ ಜನ್ಮದಲ್ಲಿ ಹಾಗೆ ಕಂಟಿನ್ಯೂ ಹಾಕ್ಕೊಂಡು ಬಂದಿರುತ್ತೆ. ಹಾಗಾಗಿ ಒಂದು ದಿನ ಮಾಡಿದಂತಹ ಈ ವಿಚಾರದಿಂದ ಅಥವಾ ಒಂದು ವರ್ಷ ಮಾಡಿದಂತಹ ವೇದಾಂತ ವಿಚಾರದಿಂದ ಅದು ಸಡಿಲ ಆಗೋದಿಲ್ಲ. ಸಾಮಾನ್ಯವಾಗಿ ಒಂದು ಉದಾಹರಣೆ ಕೊಡೋದುಂಟು. ನಮ್ಮ ಮನೆ ಅಟ್ಟದ ಮೇಲೆ ತಾತನ ಕಾಲದ ಒಂದು ಹಿತ್ತಾಳಿಯ ತಟ್ಟೆ ಇದೆ. ಅದು ಕಿಲುಬು ಕಟ್ಟಿ ಅದು ಹಿತ್ತಾಳಿದೋ, ತಾಮ್ರದ್ದೋ, ಕಬ್ಬಿಣದ್ದೋ ಅಂತ ಗೊತ್ತಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಕಿಲುಬು ಕಟ್ಟಿ ಹೋಗಿದೆ. ಅದನ್ನು ಈಗ ನಾವು 10 ನಿಮಿಷಕ್ಕೆ ನಾನು ಒರಿಜಿನಲ್ ಬಣ್ಣ ಬರುವ ಹಾಗೆ ಮಾಡ್ತೇನೆ ಅಂತ ವಿಚಾರ ಮಾಡಿದರೆ ಏನಾದ್ರು ಹಚ್ಚಿಟ್ರೆ ಅದು ಕ್ಲೀನ್ ಆಗುತ್ತೆ ಅದು. ಹಾಗಿದ್ರೆ ನೀವು ಅದಕ್ಕೆ ವಿಮ್ಮು ಗಿಮ್ಮು ಏನೇನು ಬೇಕೋ ಎಲ್ಲ ಹಚ್ಚಿ, ಅಥವಾ ಈ ಪೀತಾಂಬರಿನಾರು ಹಾಕಿ, ಅದು ತಾನೇ ಯಾವುದನ್ನಾದರೂ ಹಾಕಿ, ಏನು ಮಾಡಿರೂ ಹೋಗಲ್ಲ. ಕೊನೆಗೆ ಒಂದಿಷ್ಟು ಹುಣಸೆ ಹಣ್ಣನ್ನು ಹಚ್ಚಿ 1-2 ದಿವಸ ಇಟ್ಟರೆ
ಆಮೇಲೆ ಸ್ವಲ್ಪ ಬಿಡ್ಲೋ ಬೇಡೋ ಅಂತ ವಿಚಾರ ಮಾಡುತ್ತೆ ಅದು ತಾನೆ. ಯಾಕೆ ಅಷ್ಟು ಬೇಗ ಹೋಗೋದಿಲ್ಲ ಅಂದರೆ ಅದು ಹಿಡ್ಕೊಂಡಿದ್ದು ಅಷ್ಟು ವರ್ಷಗಳಿಂದ. ಹಾಗೆಯೇ ನಮ್ಮ ಈ ಮನಸ್ಸಿನ ಮೇಲೂ ಸಹ ಈ ವಿಷಯಾಸಕ್ತಿಯ ಲೇಯರ್ ಅಷ್ಟು ಥಿಕ್ಕಾಗಿ ಬೆಳೆದಿರುತ್ತೆ. ಹಾಗಾಗಿ ಕೇಳಿದಾಗ ಹೌದು ಅಂತ ಅನ್ನಿಸುತ್ತೆ, ಮರುಕ್ಷಣದಲ್ಲಿ ಮತ್ತು ಪುನಃ ಅದು ಬಿಟ್ಟು ಹೋಗಿಬಿಡುತ್ತೆ. ನಮ್ಮ ಮಾಮೂಲು ಜೀವನಕ್ಕೆ ನಾವು ಬಂದುಬಿಡ್ತೇವೆ ಅಂತ. ಅದಕ್ಕೋಸ್ಕರ ಹೇಳ್ತಾರೆ ಸುದುಸ್ತ್ಯಜಾತ್, ಎಷ್ಟರ ಮಟ್ಟಿಗೆ ತ್ಯಕ್ತು ಮಶಕ್ಯಾತ್, ಅದನ್ನು ಬಿಡೋದಕ್ಕೆ ಆಗೋದಿಲ್ಲ ಅಂತ. ಮತ್ತೊಂದು ಉದಾಹರಣೆ ಕೊಡ್ತಾರೆ, ವಿಷಯಪಾಶೈವ ಮಹಾಪಾಶಃ, ವಿಷಯಪಾಶದಂತೆ ಅದೊಂದು ಮಹಾಪಾಶ, ಹಗ್ಗದಿಂದ ಬಿಗಿದಾಗ ಹೇಗೆ ಬಿಡಿಸ್ಕೊಳ್ಳಿಕ್ಕಾಗೋದಿಲ್ವೋ ಹಾಗೆ ಅತ್ಯಂತ ಬಲವಾಗಿ ನಮ್ಮನ್ನು ಹಿಡಿದು ಬಿಡುತ್ತೆ ವಿಷಯಾಸಕ್ತಿ ಅನ್ನೋದು. ಅದಕ್ಕೋಸ್ಕರ ತಸ್ಮಾತ್ ವಿಮುಕ್ತ ಅಂದರೆ ವಿಶೇಷೇಣ ಮುಕ್ತ. ಒಂದು ದಿನ ಬಿಡಿಸ್ಕೊಂಡು ಮಾನಯಸ್ಸಿಂದ ನಾನಿವಾಗ ಸರಿಯಾದೆ ಅಂತ ಅಂದ್ಕೊಂಡ್ರೆ ಗೊತ್ತಿಲ್ಲದೇ ಬಂದೋದು ನಮ್ಮನ್ನು ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ವಿಶೇಷ ರೂಪದಿಂದ ಬಿಡಿಸ್ಕೊಂಡು ಸುತರಾಂ ತತ್ ಸಂಬಂಧರಹಿತ, ಯಾವುದೇ ಕಾರಣದಲ್ಲೂ ವಿಷಯಗಳು ನಮ್ಮ ಮುಂದೆ ಇದ್ರೂ ಸಹ ವಿಚಲಿತರಾಗಬಾರದು. ಕಾಳಿದಾಸ ಒಂದು ಮಾತನ್ನು ಹೇಳ್ತಾನೆ, ವಿಕಾರಹೇತೌ ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ ತಯೇವ ಧೀರಾಹ ಅಂತ. ಧೀರ ಅಂತ ಒಂದು ಶಬ್ದ. ಲೌಕಿಕವಾಗಿ ಈ ಶೂರ ಪ್ರಶಸ್ತಿ, ಧೀರ ಪ್ರಶಸ್ತಿ ಎಲ್ಲ ಕೊಡೋದುಂಟಲ್ಲ, ಯಾವುದೋ ಒಂದು ಸಾಹಸ ಮಾಡಿದವನನ್ನು ಧೀರ ಅಂತ ಕರೀತಾರೆ. ವೇದಾಂತದಲ್ಲಿ ಧೀರ ಅನ್ನೋದಕ್ಕೆ ಅರ್ಥ ಧೀಹಿ ಅಂದರೆ ಬುದ್ಧಿ, ಅಂದರೆ ಆ ಬುದ್ಧಿಯಿಂದ ಬಂದ ಮನಸ್ಸು, ಅಲ್ಲಿಂದ ಬಂದ ಇಂದ್ರಿಯ, ಇವು ಎಲ್ಲವುಗಳನ್ನು ಸಹ ದಾಟಿದವನಂದು ಇವುಗಳನ್ನು ತನ್ನ ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡವನನ್ನು, ಅಂದರೆ ಇಂದ್ರಿಯ ನಿಗ್ರಹಿಯಾದವನನ್ನು ವೇದಾಂತ ಧೀರ ಅಂತ ಕರೆಯುತ್ತೆ. ಹಾಗಾಗಿ ಯೇಷಾಂನ ಚೇತಾಂಸಿ ವಿಕಾರಹೇತೌ ಸತಿ ವಿಕ್ರಿಯಂತೆ, ವಿಕಾರಕ್ಕೆ ಒಳಗಾಗುವ ಎಲ್ಲ ಅವಕಾಶಗಳು ಇದ್ದಾಗ್ಯೂ ಯಾವನ ಮನಸ್ಸು ವಿಕಾರಕ್ಕೆ ಒಳಗಾಗುವುದಿಲ್ವೋ ಅವನೇ ಧೀರ ಅಂತ. ಹಾಗಾಗಿ ಕೆಲವು ಸಲ ನೋಡಿ 40-50 ವರ್ಷ ಆಗಿರುತ್ತೆ, ನಾನು ಇವಾಗೆಲ್ಲ ಇಂದ್ರಿಯಗಳನ್ನು ಗೆದ್ದಿದ್ದೇನೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಇಂದ್ರಿಯ ನುಸುಳು ಬಿಡುತ್ತೆ ಅಲ್ವಾ. ನಾನು ಇದ್ರ ಬೇಕೆಲ್ಲ ಹೆಚ್ಚು ವಿವರಣೆ ಕೊಡಬೇಕಾದ್ದಿಲ್ಲ, ನಿಮಗೆ ಗೊತ್ತಾಗತ್ತೆ ಇದೆಲ್ಲ. ಹಾಗಾಗಿ ಆ ಧೀರ ಎನ್ನುವಂಥ ಶಬ್ದಕ್ಕೆ ಇಂದ್ರಿಯ ನಿಗ್ರಹಿ ಅಂತ ಅರ್ಥ. ಅದಕ್ಕಾಗಿ ಅದನ್ನು ಸುತರಾಂ ನಮ್ಮ ಎದುರಿನಲ್ಲಿಯೇ ಇದ್ರೂ ಸಹ ಅವುಗಳ ಬಗ್ಗೆ ಯಾವುದೇ ರೀತಿಯ ವಿಕಾರ ಉಂಟಾಗಬಾರದು. ಅಂಥವನು ಧೀರ, ಇಂಥವನು ಮೋಕ್ಷಕ್ಕೆ ಅರ್ಹ ಅಂತ. ವಿಷಯೇಷು ತೀರವೈರಾಗ್ಯಾಭಾವೇ ಅನರ್ಥಮಾಹ. ಹೌದು, ತೀವ್ರವಾದಂಥ ವೈರಾಗ್ಯ ಇರಬೇಕು. ನಮಗೆ ತೀವ್ರವಾದ ವೈರಾಗ್ಯ ಇರೋದಿಲ್ಲ. ನಮಗೂ ಕೆಲವು ಸಲ ವೈರಾಗ್ಯ ಬರ್ತದೆ. ಮನೆಯಲ್ಲಿ ಯಾರೋ ನಮ್ಮ ಮಾತು ಹೇಳಿದ್ದನ್ನು ಕೇಳದೇ ಇದ್ದರೆ ಸಲ ವೈರಾಗ್ಯ ಬಂದುಬಿಡ್ತದೆ ನಮಗೆ ಅಲ್ವಾ. ಗಂಡನಿಗೆ ಹೆಂಡತಿ ಮೇಲೆ ವೈರಾಗ್ಯ, ಹೆಂಡತಿ ಗಂಡನ ಮೇಲೆ ವೈರಾಗ್ಯ, ಇಬ್ಬರಿಗೂ ಮಕ್ಕಳ ಮೇಲೆ ವೈರಾಗ್ಯ, ಮಕ್ಕಳಿಗೆ ಅಪ್ಪ ಅಮ್ಮಂದಿರ ಮೇಲೆ ವೈರಾಗ್ಯ, ತರತರಾವಳಿಯ ವೈರಾಗ್ಯಗಳು ಬರ್ತವೆ. ನೋಡಿಬೇಕಿದ್ರೆ ಯಾರ್ಯಾರು ನಮಗೆ ಅನುಕೂಲ ಅಲ್ವೋ ಅವರೆಲ್ಲರ ಮೇಲೂ ನಮಗೆ ವೈರಾಗ್ಯ. ಎಲ್ಲ ಸಲ ಅಲ್ಲ, ಕೆಲವು ಸಲ ಮಾತ್ರ ಹೀಗೆ ಅಂತ. ಹೀಗೆ ಇಂತಹ ಈ ತೀವ್ರವಾದ ವೈರಾಗ್ಯ ಇಲ್ಲದೇ ಇದ್ದರೆ ಏನಾಗತ್ತೆ? ತೀವ್ರವಾದ ವೈರಾಗ್ಯ ಬೇಕು. ಎಲ್ಲಿಗೆ ಹೋಗುವಾಗ? ಮೋಕ್ಷ ಪಥದಲ್ಲಿ ಸಾಗುವಾಗ. ಅದನ್ನು ಹೇಳ್ತಾರೆ. ತೀವ್ರ ವೈರಾಗ್ಯ ಇಲ್ಲದಿದ್ದರೆ ಏನಾಗುತ್ತೆ ಅನ್ನೋದನ್ನು 81ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಆಪಾತ ವೈರಾಗ್ಯವತಃ ಮುಮುಕ್ಷೂನ್ ಭವಾಬ್ಧಿಪಾರಂ ಪ್ರತಿಯಾತು ಮುದ್ಯತಾನ್ ಆಶಾಗ್ರಹ ಮಜ್ಜಯತೆ ಅಂತರಾಲೆ ನಿಗೃಹ್ಯ ಕಂಠೆ ವಿನಿವರ್ತ್ಯ ವೇಗಾತ್. ಆಪಾತ ವೈರಾಗ್ಯವತಃ, ಮೇಲಿಂದ ಮೇಲೆ ವೈರಾಗ್ಯ, ಕೆಳಗಡೆ ಪೂರ್ತಿ ವಿಷಯಾಸಕ್ತಿ ಉಂಟು.
ಹೀಗೆ ಮೇಲಿಂದ ಮೇಲೆ ವೈರಾಗ್ಯ ಇದ್ದಂತಹ ಒಬ್ಬ ಮೋಕ್ಷವನ್ನು ಬಯಸಿ ಹೊರಟವನನ್ನು, ಮೋಕ್ಷ ಬಯಸಿ ಹೊರಟಿದ್ದಾನೆ ಅಂದರೆ ಭವಾಬ್ಧಿ ಪಾರಂ ಪ್ರತಿಯಾತು ಮುದ್ಯತಾನ್, ಸಂಸಾರ ಸಾಗರವನ್ನು ದಾಟಬೇಕು ಅಂತ ಬಯಸಿದವನನ್ನು ಏನು ಮಾಡುತ್ತಂತೆ ಅಂದರೆ ಆಶಾಗ್ರಹ, ಆಶಾ ಅಂದರೆ ಆಸೆ ಎನ್ನುವಂಥ ಮೊಸಳೆ ಅವನನ್ನು ಹಿಡಿದು ಬಿಡುತ್ತಂತೆ. ಮಧ್ಯದಲ್ಲಿ ಹಿಡಿದು ಈ ಸಂಸಾರ ಸಮುದ್ರದಲ್ಲಿ ದಾಟಬೇಕು ಅಂತ ಹೊರಟಿದ್ದಾನೆ ಅವನು. ಆ ಆಸೆ ಎನ್ನುವ ಮೊಸಳೆ ಎಲ್ಲಿದೆ? ಅಲ್ಲೇ ಇದೆ. ಅಲ್ಲಿ ಅವನ ಕತ್ತನ್ನು ಹಿಡಿದು ಅವನನ್ನು ಮುಳುಗಿಸಿ ಬಿಡುತ್ತಂತೆ. ಮಜ್ಜಯತೆ ಅಂತರಾಲೆ, ಅಂತರಾಲ ಅಂದರೆ ಸಮುದ್ರದ ಮಧ್ಯ. ಹೇಗೆ ಅಂದರೆ ಕಂಠೇ ವಿನಿವರ್ತ್ಯ ವೇಗಾತ್, ಇವನು ವೇಗವಾಗಿ ಆಚೆ ದಡಕ್ಕೆ ಹೋಗಬೇಕು ಅಂತ ಹೋಗ್ತಿರ್ತಾನೆ. ಆದರೆ ಅವನ ವೇಗವನ್ನು ತಡೆದು ನಿಲ್ಲಿಸಿ ಕತ್ತಿಗೆ ಬಾಯಿ ಹಾಕಿ ಅವನನ್ನು ಅಲ್ಲಿಯೇ ನಿಲ್ಲಿಸಿಬಿಡುತ್ತಂತೆ. ಯಾವುದು? ಆಸೆ ಎನ್ನುವ ಮೊಸಳೆ. ಇಷ್ಟು ಶ್ಲೋಕದ ಅರ್ಥ. ಅಲ್ಲಿನ ಶಬ್ದ ನೋಡಬೇಕು. ಆಪಾತ ವೈರಾಗ್ಯವತಃ, ಮೇಲಿಂದ ಮೇಲೆ ವೈರಾಗ್ಯ, ಕೆಳಗಡೆ ಏನಿರುತ್ತೆ? ವಿಷಯಾಸಕ್ತಿ ತುಂಬಿರುತ್ತೆ. ಒಂಥರ ಕೆಡ್ಡ ಇದು. ಕೆಳಗಡೆಗೆ ಹಳ್ಳ, ಮೇಲಿಂದ ಹುಲ್ಲು ದವಸ ಧಾನ್ಯಗಳನ್ನೆಲ್ಲ ಹಾಕಿ ಇಟ್ಟಿರ್ತಾನೆ. ಆನೆ ಬಂದು ಬಿದ್ದಿದ್ದನ್ನು ನಿನ್ನೆ ದಿವಸ ನೋಡಿದ್ದೇವಲ್ಲ, ಹಾಗೆ. ಈ ಆಪಾತ ವೈರಾಗ್ಯ ಅದು ಯಾಕೆ ಹಾಗೆ ಹೇಳ್ತಾರೆ ಅಂದರೆ ದುಃಖಾನುಭವಾದಿ ಕಾಲೇಶು ದಿಕ್ ಸಂಸಾರ ಇತಿ ವೈರಾಗ್ಯವತಃ. ದುಃಖವನ್ನು ಅನುಭವಿಸ್ತಾ ಇರುವಂಥ ಸಂಸಾರದಲ್ಲಿ ಆಗ ಇದಕ್ಕೆ ಧಿಕ್ಕಾರ ಎನ್ನುವ ಭಾವನೆ ಬರುತ್ತಂತೆ. ಎಷ್ಟೊತ್ತಿರುತ್ತೆ? ದುಃಖ ಹೋಗೋಷ್ಟೊತ್ತಿರುತ್ತೆ. ಅಂದರೆ ಇವೆಲ್ಲ ಆಪಾತ ವೈರಾಗ್ಯ. ಆ ಕಷ್ಟ ಬಂದ ಕ್ಷಣದಲ್ಲಿ ಅದ್ರ ಬಗ್ಗೆ ವೈರಾಗ್ಯ ಬರುತ್ತೆ. ಕೆಲವು ಸಲ ದಯವಿಟ್ಟು ಯಾರೂ ತಪ್ಪು ತಿಳ್ಕೊಳ್ಬೇಡಿ, ಮನೆಯಲ್ಲಿ ಮಕ್ಕಳು ಹೇಳಿದ ಮಾತನ್ನು ಕೇಳದಿದ್ದರೆ ಗಂಡ ಹೇಳ್ತಾನೆ ಹೆಂಡತಿಗೆ, ನೋಡಿ ನಿನ್ನ ಮಕ್ಕಳು ಮತ್ತು ಅವಳು ಕೆಲವು ಸಲ ಹೇಳ್ತಾಳೆ ನಿಮ್ಮದೇ ಕಣ್ರಿ ಅಂತ. ಅಲ್ಲ ಸರಿ, ಆಮೇಲೆ ಯಾವಾಗ ಹೇಳಿದ ಮಾಡಿದ್ರು ನೋಡಿದ್ರ ನಮ್ಮ ಮಕ್ಕಳು ಅಂತ. ಎಲ್ಲರ ಸಂಸಾರದಲ್ಲೂ ಇದನ್ನು ದಿನ ಬೆಳಗಾರ ನಾವು ನೋಡ್ತೇವೆ, ಆದರೆ ಮೂಲಕ್ಕೆ ಹೋಗಿ ವಿಚಾರ ಮಾಡೋದಿಲ್ಲ. ಹಾಗಾಗಿ ಆಪಾತ ವೈರಾಗ್ಯವತಃ ಎನ್ನುವಂತಹ ಭಗವತ್ಪಾದರ ಮಾತುಂಟಲ್ಲ, ಮೇಲಿಂದ ಮೇಲೆ ವೈರಾಗ್ಯ. ಈ ಮೇಲಿಂದ ಮೇಲೆ ವೈರಾಗ್ಯ ಅನ್ನೋದು ಉಂಟಂದ್ರೆ ನಾನು ಉದಾಹರಣೆ ಹೇಳಿದ್ದೀನಲ್ಲ, ಇದಕ್ಕೆ ಹೊರತಾಗಿ ಇನ್ನೊಂದು 4 ವೈರಾಗ್ಯವನ್ನು ಶಾಸ್ತ್ರ ಹೇಳುತ್ತೆ. ಆಪಾತ ವೈರಾಗ್ಯ ಅಂತ ಮೊದಲನೇದು ಶ್ಮಶಾನ ವೈರಾಗ್ಯ ಅಂತ. ನಮ್ಮವ್ರನ್ನ ಯಾರನ್ನು ನಾವು ಕಳ್ಕೊಂಡಿರ್ತೇವೆ, ದಹನಕ್ಕೋಸ್ಕರ ಶ್ಮಶಾನಕ್ಕೆ ಹೋಗ್ತೇವೆ. ಆಗ ನಮಗೆ ವೈರಾಗ್ಯ ಬರ್ತದೆ. ಎಷ್ಟೊತ್ತಿರ್ತದೆ ಅಂದರೆ ಮನೆಗೆ ಬರೋಷ್ಟು ಹೊತ್ತು ಇರ್ತದೆ. ಅಲ್ಲಿಂದ ಹೊರಟು ಮನೆಗೆ ಬರೋಷ್ಟು ಹೊತ್ತಿಗೆ ಯಾರು ಸಿಕ್ಕಿದ್ರು ನಾವು ವೇದಾಂತನೇ ಮಾತಾಡೋದು. ನೋಡಿದ್ರಾ ಮನುಷ್ಯನ ಹಾರಾಟ ಹೋರಾಟ ಅಲ್ಲ, ಎಷ್ಟು ಉಸಿರಾಡೋಷ್ಟು ಹೊತ್ತು ಅಂತ. ಸರಿ, ಮಾರನೇ ದಿವಸ ಇವನಿಗೆ ಮಾಡೋ ಕೆಲಸ ಅದೇ ಹಳೆ ಕೆಲಸನೇ. ಅವತ್ತವನನ್ನು ನೋಡಿಬಿಟ್ರೆ ಎಂಥ ವೈರಾಗ್ಯನಪ್ಪ, ಎಂಥ ವಿರಕ್ತ ಶಿಖಾಮಣಿ ಇವನು ಅಂತ ಅನಿಸುತ್ತೆ ನಮಗೆ. ಕೊನೆಗೆ ಯಾವತ್ತೋ ಗೊತ್ತಾಗಿರುತ್ತೆ ಅವನು ನಮ್ಮ ಟೋಪಿ ಹಾಕಿರ್ತಾನೆ ಅಂತ. ಹಾಗಿದ್ರೆ ಅಲ್ಲಿ ಹೇಳಿದ ಮಾತು ಇದು ನಿಜವಾದ ವಿರಕ್ತಿಯಿಂದ ಬಂದದ್ದಾ? ನಿಜವಾದ ವಿರಕ್ತನಾದವನು ಅದ್ರ ಬಗ್ಗೆ ಏನೂ ಹೇಳೋದೇ ಇಲ್ಲ. ಅವನು ಉಸಿರಿರುವವರಿಗೆ ದೇಹ ಇರುತ್ತೆ, ಮನುಷ್ಯನ ಜೀವನ ನಶ್ವರ ಅಂತ ಹೇಳೋದಿಲ್ಲ. ಯಾಕೆಂದರೆ ಅವನು ಇದನ್ನೆಲ್ಲ ಮೊದಲೇ ತೀರ್ಮಾನ ಮಾಡಿ ಲೋಕದ ಜನರಿಗೆ ಬೆನ್ನು ಹಾಕಿರ್ತಾನೆ. ಅವನು ಯಾರಿಗೂ ಏನೂ ಹೇಳಲಿಕ್ಕೆ ಹೋಗೋದಿಲ್ಲ ಅವನು. ಇದು ಶ್ಮಶಾನ ವೈರಾಗ್ಯ. ಈ ಶ್ಮಶಾನ ವೈರಾಗ್ಯ ಕೆಲವು ಜನರಿಗೆ 1 ದಿವಸ, ಕೆಲವು ಜನರಿಗೆ 10 ದಿವಸ, ತೀರಾ ಆತ್ಮೀಯನ ಕಳ್ಕೊಂಡಾಗ 1 ತಿಂಗಳ 1 ವರ್ಷ ಹೀಗಿರುತ್ತೆ. ಆಮೇಲೆ ಏನಾಗುತ್ತೆ, ಹೊರಟು ಹೋಗ್ಬಿಡುತ್ತೆ. ಮತ್ತು ಪುನಃ ನಮ್ಮ ದೈನಂದಿನ ಜೀವನ ಯಥಾ ಪ್ರಕಾರವಾಗಿ ಸಾಗ್ತಾ ಇರುತ್ತೆ. ಇದು ಆಪಾತ ವೈರಾಗ್ಯಗಳಲ್ಲಿ ಒಂದು. ಇನ್ನು ಎರಡನೇದು ಪುರಾಣ ವೈರಾಗ್ಯ ಅಂತ. ಪುರಾಣ ಕೇಳ್ತಾ ಇದ್ದರೆ ಹೌದಲ್ಲ, ಪ್ರಪಂಚ ಅಂದರೆ ಇಷ್ಟೇ,
ನಾವು ಯಾರಿಗೂ ಅನ್ಯಾಯ ಮಾಡಬಾರ್ದು, ಯಾರ ಭೂಮಿಯನ್ನು ಒತ್ತುವರಿಗೆ ಮಾಡಬಾರ್ದು. ಯಾಕೆಂದರೆ ಈ ಪುರಾಣಗಳಲ್ಲಿ ವೇದಾಂತ ವಿಚಾರ ಬರುತ್ತೆ, ಅದನ್ನು ಹೇಳಿ ನಮ್ಮನ್ನು ಸರಿದಾರಿ ತರೋದಕ್ಕೊಂದು ವ್ಯವಸ್ಥೆ ಉಂಟು. ಏನು ಕೇಳಿದರೆ ಇಂಥ ತಪ್ಪಿಗೆ ಇಂಥ ಶಿಕ್ಷೆ ಅಂತ ಹೇಳುತ್ತೆ. ಈ ಗರುಡ ಪುರಾಣ, ಸಾರೋದ್ಧಾರ ಎಲ್ಲ ನೋಡಬೇಕು. ಯಾರೂ ನೋಡೋದಿಲ್ಲ, ಯಾಕೆಂದರೆ ನೋಡಿದರೆ ಇವರಿಗೆ ಬೇಸರ ಆಗಿಬಿಡುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ತಾನು ಮಾಡಿದ್ದೇನೆ ಇಲ್ಲಿ ಹೇಳ್ತಾ ಇದೆಯಲ್ಲ ಅಂತ ಅನಿಸುತ್ತೆ. ಅಲ್ಲಿ ಓದೋದಿಲ್ಲ ಅದನ್ನು. ಅಲ್ಲಿ ಭೂಮಿಯನ್ನು ಎನ್ಕ್ರೋಚ್ ಮಾಡಿದರೆ ಏನಾಗುತ್ತೆ, ಅದಕ್ಕೆಲ್ಲ ಪನಿಷ್ಮೆಂಟು. ಮತ್ತು ಯಾವ್ಯಾವ ಥರದ ಹಿಂಸೆಗೆ ಏನೇನು ಥರದ ಶಿಕ್ಷೆ ಎಲ್ಲ ಇರುತ್ತೆ. ಅದನ್ನು ಕೇಳಿದಾಗ ನಮಗೇನಾಗುತ್ತೆ ಕೇಳಿದರೆ, ಹೌದಲ್ಲಪ್ಪ, ನಾವು ಏನೂ ಮಾಡಬಾರ್ದು, ಇನ್ಮೇಲೆ ನಾಳೆಯಿಂದ ನನ್ನ ಜೀವನ ಹರಿಶ್ಚಂದ್ರನ ಜೀವನ ಆಗಿರಬೇಕು ಅಂತ. ಎಷ್ಟೊತ್ತಿರುತ್ತೆ ಅಂದರೆ ಇರುತ್ತೆ ಒಂದು ದಿವಸ ಹಾಗೂ ಹೀಗೂ, ಮತ್ತು ಎರಡನೇ ದಿವಸದಿಂದ ಮಾಮೂಲಾಗುತ್ತೆ. ಹಾಗಾಗಿ ಪುರಾಣ ವೈರಾಗ್ಯ ಕೇಳಿದಷ್ಟು ಹೊತ್ತು. ಇನ್ನು ಕೆಲವು ಜನರಿಗೆ ವೈರಾಗ್ಯ ಇರುತ್ತೆ, ಆ ವಿಷಯ ಕೇಳೋಷ್ಟೊತ್ತು, ಕೂತಿರೋಷ್ಟೊತ್ತು ವೈರಾಗ್ಯ ಇರುತ್ತೆ. ಎದ್ದು ಹೋದ ತಕ್ಷಣ, ಆಚೆ ಹೋದ ತಕ್ಷಣ ಬಂದುಬಿಡುತ್ತೆ. ಮತ್ತು ಅದಲ್ಲೇ ನಿಂತಿರುತ್ತೆ ಮೊದಲು. ಹೋದ ತಕ್ಷಣ ಅಲ್ಲಿ ಹೋದ ತಕ್ಷಣ ಇವನು ಹಿಡಿದು ಬಿಡುತ್ತೆ. ಮತ್ತು ಯಾವುದು ವಿಷಯಾಸಕ್ತಿ ಎರಡನೇದು. ಮತ್ತು ಮೂರನೇದು, ನಾನು ಹೆಸರನ್ನು ಮಾತ್ರ ಹೇಳ್ತೇನೆ, ವಿಶೇಷವಾಗಿ ಸ್ತ್ರೀಯರನ್ನು ಕುರಿತು ಹೇಳಿದಂತಹ ಶಬ್ದ ಪ್ರಸವ ವೈರಾಗ್ಯ ಅಂತ. ವೇದನೆಯನ್ನು ತಾಳಲಾರದೇ ಇದ್ದಾಗ ಸಂಸಾರದ ಬಗ್ಗೆ ಜಿಗುಪ್ಸೆ ಬರ್ತದೆ. ಆದರೆ ಮತ್ತೆ ಪುನಃ ಮಕ್ಕಳ ಆಟ ಪಾಠವನ್ನು ನೋಡಿದಾಗ ಮತ್ತೆ ಪುನಃ ಸಂಸಾರ ಬೇಕು ಅಂತ ಅನಿಸುತ್ತೆ ಅಂತ. ಪ್ರಸವ ವೈರಾಗ್ಯ. ಮತ್ತು ಇನ್ನೊಂದುಂಟು, ನಾಲ್ಕನೇದು, ಇದರ ಹೆಸರು ಅಭಾವ ವೈರಾಗ್ಯ ಅಂತ. ನಮ್ಮ ಹತ್ರ ನಾವು ಬಯಸಿದ್ದೇನೋ ಇರೋದಿಲ್ಲ, ಪಕ್ಕದವನವರು ಏನೋ ಕೇಳ್ತಾರೆ, ಆಗ ನಮಗೆ ಅದನ್ನು ನೇರವಾಗಿ ಪ್ರತಿಭಟಿಸುವಷ್ಟು ಅಂತಃಶಕ್ತಿ ಇರೋದಿಲ್ಲ. ಆಗ ಇಲ್ಲಿದ್ರೇನಂತೆ ಬಿಡಿ, ನಾನೇನಂದ್ರೆ ಇಷ್ಟಪಡಲಿಲ್ಲ. ಯಾಕೆ ಇಷ್ಟಪಡಲಿಲ್ಲ? ಇಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ಇಷ್ಟಪಡಲಿಲ್ಲ. ಇದನ್ನು ಅಭಾವ ವೈರಾಗ್ಯ ಅಂತ ಹೇಳೋದು. ಇಂಗ್ಲೀಷಲ್ಲಿ ಒಂದು ಕಥೆ ಬರುತ್ತೆ, ಗ್ರೇಪ್ಸ್ ಆರ್ ಸವರ್ ಅಂತ. ಒಂದು ನರಿ ಆಹಾರ ಹುಡ್ಕೊಂಡು ಹೊರಟಿತ್ತಂತೆ. ಹೊರಟಾಗ ಏನಾಯಿತು ಕೇಳಿದರೆ, ಒಂದು ದ್ರಾಕ್ಷೆಯ ತೋಟ, ಒಂದೇ ಒಂದು ಬಳ್ಳಿಯಲ್ಲಿ ದ್ರಾಕ್ಷೆಯ ಗೊಂಚಲು ಬಿಟ್ಟಿತ್ತು. ಅದನ್ನು ನೋಡಿ ತಿನ್ನಬೇಕು ಅಂತ ತುಂಬ ಆಸೆ ಪಟ್ಟಿತು. ಆದರೆ ಏನು ಮಾಡೋಣ, ಬಹಳ ಎತ್ತರದಲ್ಲಿತ್ತು. ನಿಂತಲ್ಲಿಂದ ಜಿಗೀತು, ಸಿಗಲಿಲ್ಲ. ಆಮೇಲೆ ಸ್ವಲ್ಪ ಹಿಂದ್ಗಡೆಯಿಂದ ಓಡಿ ಬಂದು ಹೈ ಜಂಪ್, ಲಾಂಗ್ ಜಂಪ್ ಎಲ್ಲ ಮಾಡಿತ್ತು, ಆದರೂ ಸಿಗಲಿಲ್ಲ. ಅಷ್ಟೊತ್ತಿಗೆ ಇನ್ನೊಂದು ಯಾವುದೋ ಪ್ರಾಣಿ ಇದನ್ನು ನೋಡಿ ನಗೋದಕ್ಕೆ ಶುರು ಮಾಡಿತ್ತು. ಆಗ ಈ ನರಿ ಹೇಳ್ತಂತೆ, ಥೂ, ನಿನ್ನನ್ನು ಯಾರು ತಿಂತಾರೆ? ನೀನಾಗ ನನ್ನ ಬಾಯಿಗೆ ಬಂದು ಬಿದ್ದರೂ ನಾನು ನಿನ್ನನ್ನು ತಿನ್ನೋದಿಲ್ಲ, ಯಾಕೆಂದರೆ ನೀನು ಕೆಟ್ಟ ಹುಳಿ. ಇಷ್ಟೆಲ್ಲ ಬೈತಲ್ಲ ದ್ರಾಕ್ಷೆಯ ಗೊಂಚಲನ್ನು. ಯಾಕೆ ಬೈದಿದ್ದು? ಸಿಗಲಿಲ್ಲ ಮೀನ್ಸ್ ಇಲ್ಲ, ಇಲ್ಲ ಮೀನ್ಸ್ ಅಭಾವ. ಹೀಗೆ ಇಂಥವುಗಳನ್ನು ಅಭಾವ ವೈರಾಗ್ಯ ಅಂತ ಕರೀತಾರೆ. ಇದು ಬರೀ ದ್ರಾಕ್ಷಿಗಷ್ಟೇ, ನರಿಗಷ್ಟೇ ಅಲ್ಲ, ನಮ್ಮ ಜಾತಿಯವರಿಗೂ ಬರ್ತದೆ ಇಂಥದ್ದು ಹೀಗೆ ಅಂತ. ಇದು 4 ತರಹದವುಗಳು ಆಪಾತ ವೈರಾಗ್ಯಗಳು. 5ನೇದು ಸಹಜವಾದ ವೈರಾಗ್ಯ, ಎಲ್ಲ ಇದ್ದು ಏನೂ ಬೇಡ ಎನ್ನುವಂಥದ್ದು. ಅದು ಬರುವುದು ಜನ್ಮಾಂತರದ ಸಂಸ್ಕಾರದಿಂದ ಮಾತ್ರ, ಸಾಧನೆಯಿಂದ ಮಾತ್ರ. ಎಲ್ಲ ಇರ್ತದೆ, ಆದರೆ ನನಗೇನೂ ಬೇಡ ಅಂತ. ಆಚಾರ್ಯ ಶಂಕರರ ಬಗ್ಗೆ ಜೀವನ ಚರಿತ್ರೆಯಲ್ಲಿ ಒಂದು ಮಾತು ಬರ್ತದೆ. ಅವರು ಸಹಜವಾಗಿ ಅತ್ಯಂತ ಮೇಧಾವಿಯಾಗಿದ್ದರು. ಇವರ ಪ್ರತಿಭೆಗೆ ಮಾರು ಹೋದಂತಹ ಕೇರಳದ ರಾಜಶೇಖರ ಅಂತ ಅವನ ಹೆಸರು. ಅವನು ಇಂತಹ ಒಬ್ಬ ಒಟು ಅಸಾಧಾರಣ ಮೇಧಾವಿ ಹುಡುಗ ನನ್ನ ರಾಜ್ಯದಲ್ಲಿ ಇದ್ದಾನಲ್ಲ ಅಂತ ಸಂತೋಷಪಟ್ಟು, ಇವನನ್ನು ನಾನು ಸನ್ಮಾನ ಮಾಡಬೇಕು ಅಂಥೇಳಿ ಅವರ ಮನೆಗೆ ಬಂದು ಬಂಗಾರದ ನಾಣ್ಯವನ್ನು ತಂದು ಸುರಿದನಂತೆ. ಇನ್ನೂ 6-7 ವಯಸ್ಸು. ಈ ವಯಸ್ಸಿನಲ್ಲಿ ಮಕ್ಕಳ ಮನಸ್ಸು ಹೇಗಿರುತ್ತೆ ಲೆಕ್ಕ ಹಾಕ್ಕೊಳ್ಳಿ. ಸಾಮಾನ್ಯ ದುಡ್ಡು ಕಂಡ್ರೇ ಬೇಡ ಅಂತ ಅನಿಸೋದಿಲ್ಲ, ಸಾಲದಕ್ಕೆ ಬಂಗಾರದ ನಾಣ್ಯಗಳು ಹೇಗೆ ಅಂತ. ಅದು ಒಂದೆರಡಲ್ಲ, ಬುಟ್ಟಿ ಬುಟ್ಟಿ. ಆಗ ಅವರೊಂದು ಮಾತು ಹೇಳ್ತಾರೆ, ನೋಡಪ್ಪ,
ನನ್ನ ತಂದೆ ಶಿವಗುರು ಅಂತ ಸಾಕಷ್ಟು ಆಸ್ತಿ ಉಳ್ಳವರು, ನನ್ನ ತಾತ ವಿದ್ಯಾಧಿರಾಜ ಅಂತ ಅವರು ಸಾಕಷ್ಟು ಆಸ್ತಿಯನ್ನು ಸಹಜವಾಗಿ ಅವರಿಗೆ ಪಿತ್ರಾರ್ಜಿತವಾಗಿ ಬಂದದ್ದು ತಂದೆಯವರಿಗೆ ಬಂದಿದೆ. ನನಗೆ ಪಿತ್ರಾರ್ಜಿತವಾದಂಥ ಆಸ್ತಿ ಇಷ್ಟೆಲ್ಲ ಇರುವಾಗ ಇವುಗಳ ಬಗ್ಗೆ ಆಸಕ್ತಿ ಇಲ್ಲದೆ ಇದು ಯಾವುದೂ ಬೇಡ ಅಂಥೇಳಿ ನಾನು ವಿರಕ್ತನಾಗಿ ಹೊರಟಿದ್ದೇನೆ. ಹಾಗಾಗಿ ನನ್ನಂಥವನಿಗೆ ಈ ದುಡ್ಡನ್ನು ನೀನು ಯಾಕೆ ಕೊಡ್ತೀಯ? ನೀನು ಇಲ್ಲ, ನಿಮ್ಮ ಪ್ರತಿಭೆಗೆ ನಾನು ಮಾರು ಹೋಗಿದ್ದೆ, ನೀವು ತಗೊಳ್ಳೇಬೇಕು ಅಂತ ನಾನು ಹೇಳಿದ್ನಲ್ಲ. ನನಗೆ ಸಹಜವಾಗಿ ಇದ್ದದ್ರ ಬಗ್ಗೆನೇ ಆಸಕ್ತಿ ಇಲ್ಲ, ಇನ್ನು ನೀನು ಮಹಾರಾಜ ಬಂದು ಕೊಟ್ಟಿದ್ದೀಯ ಅಂತ ನನಗೆ ಆಸಕ್ತಿ ಉಂಟಾಗೋದಿಲ್ಲ. ಒಂದು ಮಾತು, ನಿನಗೆ ನನಗೆ ಕೊಡಲೇಬೇಕು ಅಂತಿದ್ರೆ ಒಂದು ಕೆಲಸ ಮಾಡು, ನಂದು ಅಂತ ನಾನಿವಾಗ ಹೇಳೋದು ಇಲ್ಲ, ನೀನು ನನಗೆ ಕೊಟ್ಟಿದ್ದೀಯ ಅಂತ ಅಂದ್ಕೋ. ಇಲ್ಲಿ ಯಾರ್ಯಾರು ಬಡವರಿದ್ದಾರೋ ಅವರಿಗೆಲ್ಲರಿಗೂ ಇದನ್ನು ಹಂಚಿಬಿಡು ಹೀಗೆ ಅಂತ. ಇದು ವೈರಾಗ್ಯ. ಅವರನ್ನು ವೈರಾಗ್ಯ ಮಾರ್ಗದಿಂದ ದೂರ ಸರಿಸಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದಾರೆ, ಆದರೆ ಅವರು ವೈರಾಗ್ಯ ಮಾರ್ಗದಿಂದ ದೂರ ಸರಿಲಿಲ್ಲ. ಇದು ಸಹಜ ವೈರಾಗ್ಯ. ಹಾಗೆ ನಾವು ಬುದ್ಧನ ಬಗ್ಗೆ ಕೇಳ್ತೇವೆ, ಹೌದು ತಾನೇ? ತಂದೆ ಶುದ್ಧೋಧನ ರಾಜ ಈ ಸಿದ್ಧಾರ್ಥನನ್ನು ಮೊದಲೇ ವಿಚಾರಿಸಿದ್ದವನು, ಅದಕ್ಕೋಸ್ಕರ ಇವನಿಗೆ ವೈರಾಗ್ಯವೇ ಬರಬಾರ್ದು ಅಂಥೇಳಿ ಅರಮನೆಯಲ್ಲಿ ಕೂಡ ಹಾಕಿದ್ದ. ಆದರೆ ಆ ಶುದ್ಧಾದಿವಾಸ ದೇವತೆಗಳು ಟೊಂಕ ಕಟ್ಟಿದ್ರು. ಅದಕ್ಕೋಸ್ಕರ ಒಂದು ಸಲ ಒಂದು ಬದಲಾವಣೆ ಬೇಕು ಅಂತೇಳಿ ಹೊರಟ. ರಾಜ ತುಂಬ ಪ್ಲ್ಯಾನ್ ಮಾಡಿದ. ರಸ್ತೆಯ ಉದ್ದಗಲದಲ್ಲಿ ಎಲ್ಲಿಯೂ ಸಹ ಅವನಿಗೆ ಬೇಸರ ಆಗುವಂಥ ಘಟನೆ ನಡಿಬಾರ್ದು, ಅವನ ಕಣ್ಣಿಗೆ ಅಹಿತಕರವಾದಂಥ ಸನ್ನಿವೇಶ ಕಾಣಬಾರ್ದು. ಎಲ್ಲ ವ್ಯವಸ್ಥೆ ಹಾಸು ಗಂಬಳಿ ಹಾಕಿದ್ದಾನೆ ಎಲ್ಲ ಕಡೆಗೂ ಸಹ. ಆದರೆ ಏನು ಮಾಡೋಣ, ಇದ್ದಕ್ಕಿದ್ದ ಹಾಗೆ ಒಬ್ಬ ವಯಸ್ಸಾದಂತಹ ವೃದ್ಧ ಬಂದ. ನೋಡ್ತಾನೆ, ಸಾರಥಿ ಕೇಳ್ತಾನೆ, ನಿಲ್ಲಿಸು ರಥನ, ನಾನು ಇಷ್ಟು ದಿವಸ ಅರಮನೆಯಲ್ಲಿ ನೋಡಿದಂಥ ಮನುಷ್ಯರಂತೆ ಇವನಿಲ್ಲ. ಇವನ ಕೈಯಲ್ಲಿ ಕೋಲಿದೆ, ಟೊಂಕ ಬಾಗಿದೆ, ಕತ್ತು ಅಲ್ಲಾಡ್ತಾ ಇದೆ. ಇದು ಸಹಜವಾದ ಸ್ಥಿತಿಯೋ ಅಥವಾ ವಿಕಾರವೋ ಅಂತ ಕೇಳಿದ. ಅವನು ಪ್ರಶ್ನೆ ನೋಡಿ ಹೇಗೆ ಅಂತ. ಹಾಗೆ ಹೇಳಿದ, ಇದು ಸಹಜ ಸ್ಥಿತಿಯಲ್ಲ, ದೇಹದ ವಯೋಧರ್ಮದಿಂದಾಗಿ ಇದು ಆಗಿದೆ ಅಂತ. ನಾವಾದ್ರಷ್ಟು ಕೇಳ್ಕೊಂಡು ಬಿಟ್ಬಿಡ್ತಿದ್ವಿ. ಮುಂದಿನ ಪ್ರಶ್ನೆ, ಹಾಗಿದ್ದರೆ ಈ ಸ್ಥಿತಿ ನನ್ನ ದೇಹಕ್ಕೂ ಬರುತ್ತಾ ಅಂತ ಮುಂದಿನ ಪ್ರಶ್ನೆ. ಹೌದು, ನಿನಗೂ ಬಂದೇ ಬರುತ್ತೆ ಅಂದ ಅವನು. ಹೋಗಬೇಕಿದ್ದರೆ ರಾಜ ಸಾರಥಿಗೆಲ್ಲ ತಾಕೀತು ಮಾಡಿ ಕಳಿಸಿದ್ದ. ಆದರೆ ಈ ತಾಕೀತು ನಿಲ್ಲೇ ಇಲ್ಲ. ಸರಿ, ಮುಂದೆ ಹೋದ್ಮೇಲೆ ಕಂಡದ್ದು ಶವಯಾತ್ರೆ. ನೋಡಿದಾಗ ಕೇಳಿದ ಮತ್ತೆ, ಯಾಕೆ ಹೀಗೆ? ಅದೇ ಅವನಂದ ಸಾರಥಿ, ಅದರ ಮುಂದಿನ ಸ್ಥಿತಿಯೇ ಇದು ಅಂದ. ಹಾಗಿದ್ರೆ ನನಗೂ ಬರುತ್ತಾ ಅಂದ. ಹೌದು, ನಿನಗೂ ಬರುತ್ತೆ ಅಂದ ಅವನು. ಇದರಿಂದ ಬಿಡಿಸ್ಕೊಳ್ಳೋದಕ್ಕೆ ದಾರಿಯೇ ಇಲ್ವಾ ಅಂದ. ಇದೇ ಅಂದ ಅವನು. ಸಾರಥಿಯೇ ಗುರು ಅವನಿಗೆ. ಅವಾಗ ಏನು ಕೇಳಿದರೆ, ಒಳಮುಖವಾಗಿ ವಿಚಾರ ಮಾಡು, ನಿನ್ನ ಸ್ವರೂಪ ಏನು ಅಂತ ನೋಡು, ಆಗ ಇದು ಎಲ್ಲವೂ ಸಂಭವಿಸತ್ತೆ. ಸಂಭವಿಸಿದ್ರೂ ಸಹ ನಿನಗೇನೂ ಆಗೋಲ್ಲ ಅಂದವನು. ತಕ್ಷಣ ಹೇಳಿದ, ವಿಹಾರ ಯಾತ್ರೆಯನ್ನು ನಿಲ್ಲಿಸು, ಹೊಡಿ ಹಿಂದಕ್ಕೆ ರಚನ ಅಂತ. ಅಷ್ಟೇ. ಇದು ಸಹಜ ವೈರಾಗ್ಯ. ಭಗವತ್ಪಾದರ ಮಾತು, ಆಪಾತ ವೈರಾಗ್ಯವತಃ ಮುಮುಕ್ಷೂನ್ ಭವಾಬ್ಧಿಪಾರಂ ಪ್ರತಿಯಾತು ಕಾಮಂ. ಈ ಮೇಲಿಂದ ಮೇಲೆ ವೈರಾಗ್ಯ ಇಟ್ಟುಕೊಂಡು ಸಂಸಾರ ಸಾಗರನ್ನು ದಾಟ್ತೇನೆ ಅಂತ ಹೊರಟಂಥವನಿಗೆ ಏನಾಗುತ್ತೆ ಅಂದರೆ, ಮಧ್ಯೆಯಲ್ಲಿ ಆಸೆ ಎನ್ನುವಂಥ ಮೊಸಳೆ ಬಾಯಿ ಹಾಕಿ ಬಿಡುತ್ತೆ. ಅದು ಹಿಡಿದು ಏನು ಮಾಡುತ್ತೆ ಅಂದರೆ, ಇವನ ಮೋಕ್ಷ ಬೇಕು ಎನ್ನುವಂಥ ಆಸೆಯ ವೇಗಕ್ಕೆ ಅಡ್ಡಿಯನ್ನು ಉಂಟು ಮಾಡಿಬಿಡುತ್ತೆ. ಉಂಟು ಮಾಡಿ ಮತ್ತೇನು ಮಾಡುತ್ತೆ ಅಂದರೆ, ಎಲ್ಲಿ ಹಿಡಿಯುತ್ತೆ ಅಂದರೆ, ಮೊಸಳೆ ಇವನ ಕತ್ತಿಗೆ ಭಯ ಹಾಕತ್ತಂತೆ. ನಿಮಜ್ಜಯತಿ, ಅವನನ್ನು ಮುಳುಗಿಸಿ ಬಿಡುತ್ತದೆ ಅಂತ. ಅವನ ವೇಗವನ್ನು ತಡೆದು ಸಮುದ್ರದಲ್ಲಿ ಮುಳುಗಿಸ್ತದೆ. ಯಾವ ಸಮುದ್ರ? ಸಂಸಾರ ಸಮುದ್ರದಲ್ಲಿ. ಅರ್ಥ, ಮತ್ತೆ ಪುನಃ ಅವನು ಹುಟ್ಟುತ್ತಾನೆ, ಸಾಯ್ತಾನೆ. ಈ ಶ್ಲೋಕದ ಮೂಲಕ ಭಗವತ್ಪಾದರು ಕೇಳ್ತಾರೆ,
ನೀನು ಆಪಾತ ವೈರಾಗ್ಯ ಇಟ್ಟುಕೊಂಡು ಮತ್ತೆ ಸಂಸಾರ ಸಮುದ್ರದಲ್ಲಿ ಏಳ್ತಾ ಬೀಳ್ತಾ ಇರ್ತೀಯೋ ಅಥವಾ ಸಹಜ ವೈರಾಗ್ಯ ಇಟ್ಕೊಂಡು ಮುಂದಕ್ಕೆ ದಾಟ್ತೀಯೋ. ಅಷ್ಟು ಹಿನ್ನೆಲೆಯಲ್ಲಿ ಇಲ್ಲಿ ಆಸೆಯನ್ನು ಒಂದು ಮೊಸಳೆ ಅಂತ ಕರೆದರು. ಭಗವತ್ಪಾದರ ಜೀವನದಲ್ಲೂ ನಾವು ಇದನ್ನು ನೋಡ್ತೇವೆ. ಅವರ ಆ ಮೊಸಳೆ ಅವರ ಕಾಲನ್ನು ಹಿಡಿದಂಥ ಸನ್ನಿವೇಶ. ಆಸೆ ಇದ್ದವನಿಗೆ ಸಂಸಾರ, ಆಸೆ ಬಿಟ್ಟವನಿಗೆ ಸಂಸಾರ ಇಲ್ಲ. ಡಿ ವಿ ಜಿಯವರು ಇದಕ್ಕೆ ಹತ್ತಿರವಾದ ಒಂದು ಮಾತನ್ನು ಹೇಳ್ತಾರೆ, ಹೆಂಡರಿಲ್ಲದವನಿಗೆ ಮನೆಯ ಚಿಂತೆ ಏಕೆ. ಇದೇ ಮಾತಿನ ಅದರ ದೂರದ ಅರ್ಥ. ಹಾಗಾಗಿ ಆಸೆ ಇಲ್ಲದೆ ಇದ್ದವನಿಗೆ ಸಂಸಾರ ಇಲ್ಲ. ಅದಕ್ಕೋಸ್ಕರಲೇ ತಾಯಿಯ ಒಪ್ಪಿಗೆಯನ್ನು ಪಡಿಬೇಕು. ಏನಕೇನ ಪ್ರಕಾರೇಣ ಸನ್ಯಾಸಿಯಾಗಿ ಹೋಗುವವನು. ಅದಕ್ಕೋಸ್ಕರ ಏನು ಮಾಡೋದು ಕೇಳಿದರೆ, ಅವರು ತನ್ನ ಕಾಲಿಗೆ ಮೊಸಳೆ ಹಿಡಿದಿದೆ ಅಂದರು. ಆ ಮೊಸಳೆ ಹಿಡಿದಿದೆ, ಅದನ್ನು ಬಿಡಿಸ್ಕೊಂಡು ಬಾ, ಬಿಡೋದಿಲ್ಲ ಅಂತ ಇದೆ. ಅದು ಇದ್ರೆ ಏನು ಮಾಡಿದ್ರೆ ಬಿಡತ್ತಂತೆ. ಇನ್ನೇನಿಲ್ಲ, ನಾನು ಸನ್ಯಾಸಿ ಆಗ್ತೇನೆ ಅಂತ ಹೇಳಿದರೆ ಅದು ಬಿಡತ್ತಂತೆ. ಸನ್ಯಾಸಿ ಅಂದರೆ ಏನು? ಆಸೆಗಳನ್ನು ಬಿಟ್ಟು ಮೇಲೆದ್ದವನು ಅಂತ ಅರ್ಥ. ಹಾಗಾದ್ರೆ ಯಾವ ಮೊಸಳೆ? ಸಂಸಾರ ಮೊಸಳೆ, ಆಸೆ ಎನ್ನುವ ಮೊಸಳೆ. ಆಗ ಆರ್ಯಾಂಬೆ ವಿಚಾರ ಮಾಡಿದ್ಲು, ಈಗ ನಾನು ಒಪ್ಪಿಗೆಯನ್ನು ಕೊಡದೇ ಇದ್ದರೆ ಮೊಸಳೆ ತಿಂದು ಹಾಕತ್ತೆ. ಒಪ್ಪಿಗೆಯನ್ನು ಕೊಟ್ಟರೆ ಕೊನೆಯ ಪಕ್ಷ ಇನ್ನೊಂದು ರೂಪದಲ್ಲಾದರೂ ನಾನು ನನ್ನ ಮಗನನ್ನು ನೋಡೋದಕ್ಕಾಗತ್ತೆ. ತಥಾಸ್ತು, ಒಪ್ಪಿಗೆ ಕೊಟ್ಟಿದ್ದೇನೆ. ಇಲ್ಲಿ ಬಹಳಷ್ಟು ಬೇರೆ ಬೇರೆ ಮುಖದ ಅರ್ಥಗಳಿವೆ. ಒಂದು, ಹೇಗಾದರೂ ಮಾಡಿ ಅನುಮತಿಯನ್ನು ಪಡೆದು ಹೋಗಬೇಕು ಎನ್ನುವುದು ಒಂದು. ಇನ್ನೊಂದು, ಅಲ್ಲಿ ಬಂದಂಥದ್ದು ನಿಜವಾದ ಮೊಸಳೆ ಅಲ್ಲ, ಹಾಗಿದ್ರೆ ಸಂಸಾರ ಆಸೆ ಎನ್ನುವಂಥ ಮೊಸಳೆ. ಅದನ್ನು ತುಳಿದು ಮೇಲಕ್ಕೆ ಬಂದವರು ಎನ್ನುವಂಥದ್ದು ಆ ಮಾತಿನ ತಾತ್ಪರ್ಯ. ಅಷ್ಟು ಹಿನ್ನೆಲೆಯಲ್ಲಿ ಇಲ್ಲಿ ಮೊಸಳೆ ಅಂತ ಕರೆದ್ರು. ಸಂಸ್ಕೃತದ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಈ ಆಸೆಯನ್ನು ಅದು ಮೊಸಳೆ ಅಲ್ಲ, ಅದೊಂದು ರೀತಿಯ ವಿಚಿತ್ರವಾದ ಕಫ್, ಬೇಡಿ ಅಂತ. ಆಶಾನಾಮ ಮನುಷ್ಯಾಣಂ ಕಾಚಿದ ಆಶ್ಚರ್ಯ ಶೃಂಖಲ ಯಯಾ ಬದ್ಧಾ ಪ್ರಧಾವಂತಿ ಮುಕ್ತಾಸ್ತಿಷ್ಠಂತಿ ಪಂಗುವತು ಅಂತ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಕಫ್, ಆ ಕಫನ್ನು ಹಾಕಿಬಿಟ್ರೆ ಹಾಕ್ಸ್ಕೊಂಡವನು ಅಲ್ಲೇ ಬಿದ್ದಿರ್ತಾನೆ, ಕೋಳ ಹಾಕ್ಸ್ಕೊಂಡವನು ಅಲ್ವಾ. ಆದರೆ ಈ ಆಸೆ ಎನ್ನುವಂಥ ಕೋಳ ಹಾಕ್ಸ್ಕೊಂಡವನು ಕೂತಲ್ಲಿ ಒಂದು ಕಡೆ ಕೂರಲ್ಲಂತೆ. ಯಾಕೆಂದರೆ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಒಂದಾದ್ಮೇಲೆ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಅದಕ್ಕೋಸ್ಕರ ಸುಭಾಷಿತಕಾರ ಹೇಳ್ತಾನೆ, ಆಶಾನಾಮ ಮನುಷ್ಯಾಣಂ ಕಾಚಿದ ಆಶ್ಚರ್ಯ ಶೃಂಖಲ. ಇದೊಂದು ಆಶ್ಚರ್ಯ ರೂಪವಾದಂಥ ಕೋಳ. ಪೊಲೀಸ್ ಡಿಪಾರ್ಟ್ಮೆಂಟು ಕೋಳದ ತರಹ ಅಲ್ಲ ಇದು. ಅದು ಹಾಕ್ಸ್ಕೊಂಡವನು ಅಲ್ಲಿ ಕೂತಿರ್ತಾನೆ, ಇದನ್ನು ಹಾಕ್ಸ್ಕೊಂಡವನು ಪ್ರಪಂಚನೇ ಸುತ್ತಾ ಇರ್ತಾನೆ. ಅದು ಬೇಕು ಇದು ಬೇಕು ಅಂತ ಅಂದ್ಕೊಂಡು ಯಯಾ ಬದ್ಧಾ ಪ್ರಧಾವಂತಿ, ಇದರಿಂದ ಕಟ್ಟಲ್ಪಟ್ಟವರು ಓಡ್ತಾ ಇರ್ತಾರೆ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೆ. ಈ ಕೋಳದಿಂದ ತಪ್ಪಿಸಿಕೊಂಡವನು, ಹಾಕ್ಸ್ಕೊಳ್ಳದೇ ಇರೋವನು ಮುಕ್ತ ತಿಷ್ಠಂತಿ ಪಂಗುವತ್, ಹೆಳವನ ಹಾಗೆ ಒಂದು ಕಡೆ ಬಿದ್ದಿರ್ತಾನೆ. ಆಸೆ ಇಲ್ಲದೇ ಇರುವವನು ಹೆಳವನ ಹಾಗೆ ಒಂದು ಕಡೆ ಕೂತಿರ್ತಾನೆ. ಸುಭಾಷಿತಕಾರ ಆಸೆ ಅಂತ ಹೇಳಿದ, ಅದನ್ನು ಶೃಂಖಲೆಗೆ ಹೋಲಿಸಿದ, ಇಲ್ಲಿ ಆಸೆಯನ್ನು ಮೊಸಳೆಗೆ ಹೋಲಿಸಿದರು. ಎರಡರ ತಾತ್ಪರ್ಯವೂ ಅಂತತೋಗತ್ವ ಒಂದೇ. ಅಷ್ಟು ಹಿನ್ನೆಲೆಯಲ್ಲಿ ಹಾಗಿದ್ದರೆ ಈ ಮೊಸಳೆಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಅಂದರೆ, ಆಪಾತ ವೈರಾಗ್ಯ ಇರಬಾರ್ದು, ಸಹಜವಾದ ವೈರಾಗ್ಯ ಇರಬೇಕು. ಆ ಸಹಜವಾದಂಥ ವೈರಾಗ್ಯ ಇದ್ದಾಗ ಏನಾಕೆ ಅಂದರೆ, ಶಮಾದಿ ಗುಣಮಂಡಿತ, ಶಮ, ದಮ, ಉಪರತಿ, ತಿತಿಕ್ಷ ಎಲ್ಲ ಹಿಂದೆ ನಾವು ನೋಡಿಕೊಂಡು ಬಂದಾಗಿದೆ. ಈ ಎಲ್ಲ ಗುಣಗಳಿಂದ ಕೂಡಿದವನಾಗಿ ಸಹ ಸದ್ಗುರುಂ ಉಪಸದ್ಯ, ಅವನು ಗುರುಗಳನ್ನು ಸೇರ್ತಾನೆ, ಅವರ ಮುಖದಿಂದ ಆತ್ಮತತ್ವದ ವಿಚಾರವನ್ನು ತಿಳಿದು ಸಂಸಾರ ಸಾಗರದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ.
ಆದ್ದರಿಂದ ಈ ಆಪಾತ ವೈರಾಗ್ಯವಾನ್ ದೃಢಶಾಂತ್ಯಾದಿಹೀನ, ಯಾವನಿಗೆ ಮೇಲಿಂದ ಮೇಲೆ ವೈರಾಗ್ಯ ಇರುತ್ತೋ ಅವನಿಗೆ ಆತ್ಯಂತಿಕವಾದ ಶಾಂತಿ ಸಿಗುವುದಿಲ್ಲ. ಯಾಕೆಂದರೆ ಅವನು ಹಾಗೆ ಸ್ವಲ್ಪ ವೈರಾಗ್ಯವನ್ನು ಇಟ್ಕೊಂಡು ಮೋಕ್ಷ ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೂ ಮಧ್ಯದಲ್ಲಿ ಅವನ ಆಸೆಯಿಂದಾಗಿ ಪುರುಷಾರ್ಥದಿಂದ ಭ್ರಷ್ಟನಾಗಿ ಬಿಡ್ತಾನೆ. ನಾವು ಇದನ್ನು ನೋಡ್ತೇವೆ ನಮ್ಮ ಅಕ್ಕಪಕ್ಕ. ಮೇಲಿಂದ ಮೇಲೆ ವೈರಾಗ್ಯ, ಒಳಗಡೆಗೆ ಆಸೆ. ಹಾಗಾಗಿ ಎಷ್ಟೋ ವರ್ಷ ಸಾಧನೆ, ಆಮೇಲೆ ಅದರಿಂದ ಭ್ರಷ್ಟರಾಗಿ ಬಿಡ್ತಾರೆ. 1200 ವರ್ಷಗಳ ಹಿಂದೆ ಹೇಳಿದ ಮಾತು ಇದು. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಇದೇ ಶ್ಲೋಕದ ಅರ್ಥವನ್ನು ಇನ್ನೊಂದು ರೀತಿಯಲ್ಲಿ ಮುಂದಿನ 82ನೇ ಶ್ಲೋಕ ಹೇಳುತ್ತೆ. ಪೂರ್ವೋಕ್ತಮರ್ಥಂ ವ್ಯತಿರೇಕ ಮುಖೇನ ಆಹ ವಿಷಯಾಖ್ಯೇತಿ. ವಿಷಯಾಖ್ಯಗ್ರಹೋ ಯೇನ ಸುವಿರಕ್ತ್ಯಾಸಿನ ಹತಃ ಸಗಚ್ಚತಿ ಭವಾಂಬೋಧೇ ಪಾರಂ ಪ್ರತ್ಯೂಹ ವರ್ಜಿತಃ. ಈ ವಿಷಯ ಸುಖ ಎನ್ನುವಂಥದ್ದು ಒಂದು ಮೊಸಳೆ ಇದ್ದ ಹಾಗೇನೆ. ಈ ಮೊಸಳೆಯಿಂದ ಬಿಡಿಸಿಕೊಂಡು ಆತ ಏನು ಮಾಡಬೇಕು ಅಂದರೆ ಸಂಸಾರ ಸಾಗರದ ತುದಿಗೆ ಹೋಗಬೇಕು. ಪ್ರಶ್ನೆ ಇಷ್ಟೇ, ಈ ಮೊಸಳೆಯಿಂದ ಬಿಡಿಸಿಕೊಳ್ಳುವುದು ಹೇಗೆ ಅಂದರೆ ಹೇಳ್ತಾರೆ, ಸುವಿರಕ್ತ್ಯಾ ಅಸಿನಾ ಹತಃ, ಅತ್ಯಂತ ತೀವ್ರವಾದಂತಹ ವೈರಾಗ್ಯ ಎನ್ನುವ ಕತ್ತಿಯಿಂದ ಆ ಆಸೆ ಎನ್ನುವ ಮೊಸಳೆಯನ್ನು ಕಡಿದು ಹಾಕಬೇಕಂತೆ. ಈ ಕತ್ತಿ ಇನ್ನೆಲ್ಲೂ ಸಿಗೋಲ್ಲ, ವೈರಾಗ್ಯ ಎನ್ನುವಂಥ ಕತ್ತಿ. ಇಂಥವನು ಯಾವನು ಈ ವೈರಾಗ್ಯ ರೂಪವಾದಂಥ ಕತ್ತಿಯಿಂದ ಆಸೆ ಎನ್ನುವ ಮೊಸಳೆಯನ್ನು ತುಂಡರಿಸಿ ಇರ್ತಾನೋ ಸಗಚ್ಚತಿ ಭವಾಂಬೋಧೇ ಪಾರಂ, ಇಂಥವನು ಈ ಸಂಸಾರ ಸಮುದ್ರದ ದಡವನ್ನು ಸೇರ್ತಾನೆ. ಯಾಕೆಂದರೆ ಪ್ರತ್ಯೂಹ ವರ್ಜಿತ, ಅವನಿಗೆ ಯಾವುದೇ ರೀತಿಯಾದಂಥ ಅಡ್ಡಿ, ಆತಂಕ, ವಿಘ್ನಗಳು ಇರುವುದಿಲ್ಲ. ಇಷ್ಟು ಈ ಶ್ಲೋಕದ ಅರ್ಥ. ಸುವಿರಕ್ತ್ಯಾಸಿನ ಸುಷ್ಠು ವಿರಕ್ತಿ, ಸುವಿರಕ್ತಿ ಅಂತ. ಆ ವಿರಕ್ತಿ ಹೇಗಿರಬೇಕು? ಆಪಾತದ್ದಾಗಿರಬಾರ್ದು, ಸಹಜವಾದ ವೈರಾಗ್ಯ, ಬಹಳ ತೀವ್ರವಾಗಿರಬೇಕು. ಎಂತಹ ಸಂದರ್ಭದಲ್ಲೂ ಪ್ರಲೋಭನೆಗೊಳ್ಳುವ ಸ್ಥಿತಿ ಇದ್ದರೂ ಸಹ ನಾವು ಪ್ರಲೋಭಿತರಾಗಬಾರದು. ನಾನು ಭಗವತ್ಪಾದ ಉದಾಹರಣೆ ಕೊಟ್ಟಿದ್ದೇನೆ, ಬುದ್ಧನ ಉದಾಹರಣೆ ಕೊಟ್ಟಿದ್ದೇನೆ, ಪ್ರಹ್ಲಾದನ ಉದಾಹರಣೆಯನ್ನು ಬೇಕಾದ್ರೆ ತೆಗೆದುಕೊಳ್ಳಿ. ಹೀಗೆ ಸುಷ್ಠು ವಿರಕ್ತಿ, ಇಂಥವರು ಈ ಸಂಸಾರ ಸಾಗರವನ್ನು ದಾಟ್ತಾರೆ. ಕಠೋಪನಿಷತ್ತಿನಲ್ಲಿ ಬರುತ್ತೆ, ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲೂ ಬರುತ್ತೆ. ಸಂಸಾರ ವೃಕ್ಷ ಅಂತಲ್ಲಿ ವರ್ಣನೆ ಮಾಡಿದ್ದಾರೆ. ಈ ವೃಕ್ಷವನ್ನು ಕತ್ತರಿಸಿ ಹಾಕಬೇಕು. ಹೇಗೆ ಕತ್ತರಿಸಿ ಹಾಕಬೇಕು ಅಂದರೆ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಅಸಂಗ ಅಂದರೆ ಅಂಟಿಸಿಕೊಳ್ಳದೇ ಇರುವುದು. ಅಂಟಿಸಿಕೊಳ್ಳದೇ ಇರುವುದು ಅಂದರೆ ಏನು? ವೈರಾಗ್ಯ ಅಂತ ಅರ್ಥ. ಎರಡೂ ಒಂದೇ ಅರ್ಥ. ಇಂತಹ ಈ ಅಸಂಗಶಸ್ತ್ರ ಎನ್ನುವಂಥ ಕೊಡಲಿಯಿಂದ ಈ ಸಂಸಾರ ವೃಕ್ಷವನ್ನು ಕಡಿದು ಹಾಕುವಂಥ ಅಲ್ಲಿ ಹೇಳಿದ್ದು. ಇಲ್ಲಿ ಅಸಂಗ ಅಂದರೆ ವೈರಾಗ್ಯ ಎನ್ನುವಂತಹ ಕತ್ತಿಯಿಂದ ಈ ಆಸಕ್ತಿ ಎನ್ನುವಂಥ ಆಸೆ ಎನ್ನುವಂಥ ಮೊಸಳೆಯನ್ನು ಕಡಿದು ಹಾಕು ಅಂತ. ಎರಡರ ತಾತ್ಪರ್ಯವೂ ಒಂದೇ. ಹಾಗಿದ್ರೆ ಯಾಕೆ ಹೀಗೆ ಹೇಳ್ತಾರೆ ಅಂದರೆ, ಅದೇ ಉದಾಹರಣೆ ನೋಡಿ ನೋಡಿ ಬೇಜಾರಾಗಿರುತ್ತಲ್ಲ, ಬೇರೆ ಉದಾಹರಣೆ ಇರಲಿ, ಅದರ ತಾತ್ಪರ್ಯ ಅದೇ ಆಗಿರಬೇಕಲ್ಲ, ಗೊತ್ತಾನೆ? ತತ್ವ ಒಂದೇ ಅಂತ ಆದಮೇಲೆ ಅದನ್ನೇ ಬೇರೆ ಬೇರೆ ರೂಪಾಂತರದಿಂದ ತಿಳಿಸಿಕೊಡ್ತಾರೆ. ಹತಃ ನಾಶಿತಃ ಪುಮಾನ್ ಪ್ರತ್ಯೂಹ ವರ್ಜಿತಃ. ಇಂಥ ಈ ವೈರಾಗ್ಯ ಎನ್ನುವಂಥ ಕತ್ತಿಯಿಂದ ಈ ಆಸೆ ಎನ್ನುವಂಥ ಮೊಸಳೆಯ ಕತ್ತನ್ನು ಯಾವನು ಕತ್ತರಿಸಿ ಹಾಕ್ತಾನೋ ಅವನು ಏನಾಗ್ತಾನೆ ಅಂದರೆ ಸೋಧ್ವನಃ ಪಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ. ಅವನು ಅಧ್ವನಃ ಪಾರಮಾಪ್ನೋತಿ. ಅಧ್ವನ ಅಂದರೆ ತನ್ನ ಬದುಕಿನ ತುತ್ತ ತುದಿಯಾದಂತಹ ಗಡಿ ಯಾವುದು? ಮೋಕ್ಷ. ಅದನ್ನು ಪದಂ ಆಪ್ನೋತಿ, ಪರಂಪದಂ ಅಂತ ಹೆಸರು ಅದಕ್ಕೆ. ಆ ಪರಮಪದವನ್ನು ಆತ ಪಡಿತಾನೆ. ಅದಕ್ಕೆ ಪದ ಅಂತ ಹೆಸರು.
ಪದ ಅಂದರೆ ಕನ್ನಡದ ಪದ ಅಲ್ಲ. ಪದ ಅಂದರೆ ಪದ್ಯತೆ, ಗಮ್ಯತೆ, ಪ್ರಾಪ್ಯತೆ. ಅಂದರೆ ಆತ ಅದನ್ನು ಹೋಗಿ ಪಡಿತಾನೆ, ಆದ್ದರಿಂದ ಅದಕ್ಕೆ ಪದಂ ಅಂತ ಹೆಸರು. ಮತ್ತು ತಾತ್ಪರ್ಯ ಏನು ಕೇಳಿದರೆ ಬ್ರಹ್ಮ ಸಾಕ್ಷಾತ್ಕೃತ್ಯ ಮುಚ್ಯತ ಇತ್ಯರ್ಥ. ಆತ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದು ಮುಕ್ತನಾಗ್ತಾನೆ. ಅದನ್ನು ಉಪನಿಷತ್ತು ಹೇಳುತ್ತೆ ಸ್ವಧ್ವನ ಪಾರಮಾಪ್ನೋತಿ ಅಂತ. ಇಲ್ಲಿ ಸಗಚ್ಚತಿ ಭವಾಂಬೋಧೇ ಪಾರಂ ಪ್ರತ್ಯೂಹ ವರ್ಜಿತ ಅಂತ ವಿವೇಕ ಚೂಡಾಮಣಿಯ ಮಾತು. ಈ ಮಾತೆಲ್ಲ ಉಪನಿಷತ್ತುಗಳ ಹಿನ್ನೆಲೆಯಲ್ಲಿ ಬಂದದ್ದಾದ್ದರಿಂದ ಗುರುಗಳು ಇದಕ್ಕೆ ವ್ಯಾಖ್ಯಾನದಲ್ಲಿ ಉಪನಿಷತ್ತನ್ನು ಸಾಕಷ್ಟು ಉದಾಹರಿಸ್ತಾರೆ. ಎಷ್ಟು ಅವಿಜ್ಞಾನವಾನ್ ಭವತಿ ಅಮನಸ್ಕಃ ಸದಾ ಅಶುಚಿ ನ ಸ ತತ್ಪದಮಾಪ್ನೋತಿ ಸಂಸಾರಂ ಚಾಧಿಗಚ್ಚತಿ. ಯಾವನು ಮೋಕ್ಷವನ್ನು ಪಡೆಯೋದಿಲ್ಲ, ಯಾವನು ಪಡಿತಾನೆ. ಎರಡು ಉಪನಿಷತ್ತಿನ ಮಂತ್ರವನ್ನು ಕಠೋಪನಿಷತ್ತಿಂದ ಉದಾಹರಿಸ್ತಾರೆ ಅವರು. ಎಷ್ಟು ಅವಿಜ್ಞಾನವಾನ್ ಭವತಿ, ಯಾವನು ವಿಜ್ಞಾನಿ ಆಗಿರೋದಿಲ್ವೋ ಅಂತ ಶಬ್ದಶಃ ಅರ್ಥ. ಇದನ್ನು ಕೇಳಿದಾಗ ನಿಮಗೆ ಸ್ವಲ್ಪ ಆಶ್ಚರ್ಯ ಆಗ್ತದೆ. ಏನು ರೀ, ವಿಜ್ಞಾನಿಗಳಾದವರಿಗೆಲ್ಲ ಮೋಕ್ಷವಾ ಅಂದರೆ ಅಲ್ಲ. ವಿಜ್ಞಾನ ಅನ್ನೋದಕ್ಕೆ ಅರ್ಥ ತಾನು ಓದಿದ್ದನ್ನು ತಿಳಿದಿದ್ದನ್ನು ಅನುಭವಕ್ಕೆ ತಂದುಕೊಂಡವನು ವಿಜ್ಞಾನಿ. ನಮಗೆ ಅನುಭವ ಬರದೇನೆ ನಾನು ಅಂಥ ವಿಜ್ಞಾನಿ ಇಂಥ ವಿಜ್ಞಾನಿ ಅಂತ ಹೇಳಿದರೆ ಅವನೊಬ್ಬ ವಿಜ್ಞಾನಿಯೇ. ನಾನು ಬಹಳಷ್ಟು ಜನ ನನ್ನ ಶಿಷ್ಯರು ಹೇಳಿದ್ದನ್ನು ಕೇಳಿದ್ದೇನೆ. ಕೆಮಿಸ್ಟ್ರಿ ಓದುವಾಗ ಲ್ಯಾಬಲ್ಲಿ ಏನೋ ಒಂದು ಸೂತ್ರ ಕೊಟ್ಬಿಡ್ತಾರೆ, ಸರ್ ಅದನ್ನು ಮಾಡಿರಿ ಇದಾಗತ್ತೆ, ಇದನ್ನು ಮಾಡಿರಿ ಅದಾಗತ್ತೆ ಅಂತ. ಬೆಳಗಿಂದ ಸಂಜೆವರೆಗೂ ಆ ಫಾರ್ಮುಲಾ ಇಟ್ಕೊಂಡು ನಾವು ಅಪ್ಲೈ ಮಾಡ್ತೇವೆ. ಎಷ್ಟು ಹೊತ್ತಾದರೂ ಆ ರಿಸಲ್ಟೇ ಬರೋಲ್ಲ. ಕೊನೆಗೆ ಏನು ಮಾಡ್ತೀರಿ, ನಾವೇನೊಂದು ಬರೆದಿರ್ತೇವೆ, ಮೇಲಿದ್ದವರು ಸೈನ್ ಹಾಕ್ತಾರೆ. ಅಲ್ಲಿಗೆ ಏನಾಯಿತು? ವಿಜ್ಞಾನ ಅಂದರೆ ನಾವು ತಿಳಿದಿದ್ದನ್ನು ಅನುಭವಕ್ಕೆ ತಂದ್ಕೊಳ್ಳೋದು. ಅಲ್ಲ, ಅನುಭವಕ್ಕೆ ಬಂತಾ? ಅಲ್ಲ. ತಾತ್ಪರ್ಯ ಇಷ್ಟೇ, ನಮ್ಮ ಅನುಭವಕ್ಕೆ ಬರುವಷ್ಟು ಕಾಲವೂ ಆ ಪ್ರಯತ್ನ ಸಾಗಿರಬೇಕು. ಅನುಭವಕ್ಕೆ ಬಂದಾಗ ಅವನು ವಿಜ್ಞಾನಿ. ಅಂದರೆ ತಾನು ತಿಳಿದಿದ್ದನ್ನು ಕಲಿತಿದ್ದನ್ನು ಅನುಭವಕ್ಕೆ ತಂದುಕೊಳ್ಬೇಕು. ಅದು ಒಂದರ್ಥ. ಇಲ್ಲಿ ಎಷ್ಟು ಅವಿಜ್ಞಾನವಾನ್, ತಾನು ಕೇಳಿದ್ದನ್ನು ತಿಳಿದಿದ್ದನ್ನು ಅಧ್ಯಾತ್ಮ ವಿಚಾರವನ್ನು ಯಾವನು ಅನುಭವಕ್ಕೆ ತಂದುಕೊಂಡಿಲ್ವೋ ಆದ್ದರಿಂದಲೇ ಅವನು ಅಮನಸ್ಕಃ, ಅವನ ಮನಸ್ಸಿನಲ್ಲಿ ಶುದ್ಧವಾಗಿಲ್ಲ. ಇನ್ನೂ ಸಹ ಏನು ಉಂಟು ಅಂತ ಕೇಳಿದರೆ ಈ ಎಲ್ಲ ವಿಷಯಾಸಕ್ತಿ ಉಂಟು. ಹಾಗಾಗಿ ಅವನು ಅಮನಸ್ಕ, ಆತ್ಮವಿಚಾರದಲ್ಲಿ ಸಮನಸ್ಕ ಅಲ್ಲ. ಆದ್ದರಿಂದಲೇ ಉಪನಿಷತ್ತು ಹೇಳುತ್ತೆ ಅವನು ಸದಾ ಅಶುಚಿ, ದೈಹಿಕವಾಗಿ ಅಲ್ಲ ಮಾನಸಿಕವಾಗಿ. ಇಂಥ ಅಶುಚಿ ನ ಸ ತತ್ಪದಮಾಪ್ನೋತಿ, ಅವನು ಆ ಪರಮಪದವಾದಂಥ ಮೋಕ್ಷವನ್ನು ಪಡೆಯಲಾರ. ಇದೇನು ಪಡಿತಾನೆ ಅಂದರೆ ಸಂಸಾರಂಚ ಅಧಿಗಚ್ಚತಿ, ಇಲ್ಲಿಂದ ಹೋಗ್ತಾನೆ. ಯಾಕೆ ಹೋದೆ ಅಂತ ಕೇಳಿದರೆ ಟು ಕಮ್ ಬ್ಯಾಕ್. ಗೀತೆಯಲ್ಲಿ ಹೇಳ್ತಾನಲ್ಲ ಭಗವಂತ, ಜಾತಸ್ಯ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಸತ್ತ. ಯಾಕೆ ಸತ್ತ? ಹುಟ್ಟೋದಕ್ಕಾಗಿ ಸತ್ತ. ಯಾಕೆ ಸತ್ತ? ಹುಟ್ಟೋದಕ್ಕೆ ಸತ್ತ. ಯಾಕೆ ಹುಟ್ಟಿದ? ಸಾಯೋದಕ್ಕೆ ಹುಟ್ಟಿದ. ಇದೇ ಪುನರಪಿ ಜನನಂ ಪುನರಪಿ ಮರಣಂ ಅಂತ. ಹಾಗಾಗಿ ಸಂಸಾರಂಚ ಅಧಿಗಚ್ಚತಿ. ಮತ್ತು ಈ ಸುಖ ದುಃಖಗಳನ್ನು, ಇಂದ್ರಿಯ ಸುಖಗಳನ್ನು ಅನುಭವಿಸೋದಕ್ಕೆ ಆತ ಬರ್ತಾನೆ. ಹಾಗಿದ್ರೆ ಯಾವನು ಇದನ್ನು ಬಿಡಿಸ್ಕೊಳ್ತಾನೆ ಅಂದರೆ ಎಷ್ಟು ವಿಜ್ಞಾನವಾನ್ ಭವತಿ ಸಮನಸ್ಕಃ, ಯಾವನು ಉಪನಿಷತ್ತುಗಳಲ್ಲಿ ಹೇಳಿದ್ದನ್ನು, ಶ್ರುತಿದೇವಿ ಹೇಳಿದ್ದನ್ನು ತನ್ನ ಅನುಭವಕ್ಕೆ ತಂದುಕೊಳ್ತಾನೋ, ಆತ್ಮವಿಚಾರದಲ್ಲಿ ಮನಸ್ಸನ್ನು ಸದಾ ನಿಲ್ಲಿಸಿರ್ತಾನೋ, ಸದಾ ಶುಚಿ, ಸದಾ ಶುಚಿಯಾಗಿರ್ತಾನೋ. ಅಂದರೆ ಅವನ ಮನಸ್ಸಿನಲ್ಲಿ ಈ ಕಾಮ ಕ್ರೋಧ ಇವು ಆಗಲಿ ಅಥವಾ ಶಬ್ದ ಸ್ಪರ್ಶ ರೂಪ ರಸಗಂಧಗಳಾಗಲಿ ಲೇಷ ಮಾತ್ರವೂ ಇರುವುದಿಲ್ಲ. ಆದ್ದರಿಂದ ಅವನು ಶುಚಿ. ಸತು ತತ್ಪದಮಾಪ್ನೋತಿ ಯಸ್ಮಾತ್ ಭೂಯೋ ನ ಜಾಯತೆ. ಅವನು ಆ ಪರಮಪದವನ್ನು ಪಡಿತಾನೆ. ಅದನ್ನು ಪಡೆದಿದ್ದಾಗಿ ನ ಭೂಯೋ ಜಾಯತೆ,
ಭೂಯ ಅಂದರೆ ಮತ್ತೆ ಅವನು ಹುಟ್ಟುವುದಿಲ್ಲ. ಹೀಗೆ ಕಠೋಪನಿಷತ್ತು ಸಂಸಾರಕ್ಕೆ ಯಾರು ಬರ್ತಾರೆ, ಸಂಸಾರದಿಂದ ಯಾವನು ಬಿಡುಗಡೆ ಆಗ್ತಾನೆ, ಈ ಎರಡನ್ನೂ ಸಹ ವಿಶೇಷವಾಗಿ ತಿಳಿಸಿಕೊಡ್ತದೆ. ಆ ಹಿನ್ನೆಲೆಯಲ್ಲಿ ವಿವೇಕ ಚೂಡಾಮಣಿಯ 82ನೆಯ ಶ್ಲೋಕ. ಇಷ್ಟಾದ ಮೇಲೆ ಭಗವತ್ಪಾದರಿಗೆ ಇಷ್ಟೆಲ್ಲ ವಿಚಾರವನ್ನು ಬೇರೆ 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 ಶ್ಲೋಕಗಳನ್ನು ಹೇಳಿದ್ದೇನೆ. ಆದರೆ ಅಧ್ಯಯನಶೀಲರಾದವರಿಗೆ, ಶ್ರೋತೃಗಳಿಗೆ ಇಷ್ಟೂ ಶ್ಲೋಕಗಳನ್ನು ನೆನಪಿಟ್ಟುಕೊಳ್ಳೋದು ಕಷ್ಟ ಆಗಬಹುದು ಎನ್ನುವಂಥ ಒಂದು ಕಳಕಳಿ. ಆ ಹಿನ್ನೆಲೆಯಲ್ಲಿ ಅವ್ರು ಹೇಳ್ತಾರೆ, ಪೂರ್ವೋಕ್ತ ಶ್ಲೋಕದ್ವಯ ಸಾರಂ ಕ್ರೋಢೀಕೃತ್ಯ ಉಪದಿಶತಿ. ಈ ಹಿಂದೆ 2 ಶ್ಲೋಕಗಳಲ್ಲಿ ಹೇಳಿದಂಥ ಸಾರವನ್ನು ಸಂಗ್ರಹಿಸಿ ಮುಂದಿನ 83ನೇ ಶ್ಲೋಕದಲ್ಲಿ ಈ 2 ಶ್ಲೋಕಗಳ ಸಾರವನ್ನು ಅದು ಒಂದೇ ಶ್ಲೋಕದಲ್ಲಿ ದೃಷ್ಟಾಂತ ಬೇರೆ ಕೊಟ್ಟು ಸಮರ್ಥನೆ ಮಾಡಿ ತಿಳಿಸಿಕೊಡ್ತಾರೆ. ಅಧ್ಯಯನಶೀಲರಾದವರ ಮೇಲಿನ ಕಳಕಳಿಯಿಂದ, ನಮ್ಮ ಮೇಲಿನ ದಯಾದೃಷ್ಟಿಯಿಂದ. ಹಾಗಾಗಿ ಈ ಅರ್ಥದ ವಿಸ್ತೃತ ಭಾಗ ಒಂದೇ ಶ್ಲೋಕದಲ್ಲಿ 83ನೇ ಶ್ಲೋಕದಲ್ಲಿ ಮತ್ತೆ ಪುನಃ ನಮಗೆ ಸಿಗತ್ತೆ. ತುಂಬ ವಿಸ್ತೃತವಾಗಿ ಅಲ್ಲಿ ಹೇಳಿದ್ದಾರೆ. ಕಾಲಪುರುಷ ನಮ್ಮನ್ನು ಓಡಿಸ್ತಾ ಇದ್ದಾನೆ. ಹಾಗಾಗಿ ಆ ವಿಸ್ತೃತ ಭಾಗವನ್ನು ಮುಂದಿನ ಅವಧಿಯಲ್ಲಿ ಸೇರಿದಾಗ ನೋಡೋಣ ಹೇಗಿರುತ್ತೆ ಅನ್ನೋದನ್ನು. ಅಲ್ಲಿವರೆಗೆ ಇಲ್ಲಿನ ವಿಚಾರವನ್ನು ಮನನ ಮಾಡ್ತಾ ಇರೋಣ. ಇಷ್ಟು ದಿನ ಚಿಂತನೆ ಮಾಡಿದ್ದನ್ನು ಏನಿದ್ರೂ 5 ದಿನಗಳ ಕಾಲ ಈ ವಿಚಾರಕ್ಕೆ ನೀವು ಕಿವಿ ಕೊಟ್ಟಿದ್ದೀರಿ. ಹಾಗಾಗಿ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಮತ್ತು ಈ ವಿಚಾರ ಸರಣಿ ನಡೆಯೋದಕ್ಕೆ ಕಾರಣೀಕರ್ತರಾದವರು ಶ್ರೀಮತಿ ರಮಾಮಣಿ ಹಾಗೂ ಅವರ ಪರಿವಾರದವರು. ಯಾವ ಉದ್ದೇಶದಿಂದ ಈ ಜ್ಞಾನವನ್ನು ಹಂಚುವಂತಹ ಕ್ರಿಯೆಯಲ್ಲಿ ಅವರು ಸಹಕರಿಸಿದ್ದಾರೋ ಗೊತ್ತಿಲ್ಲ. ಅವರ ಉದ್ದೇಶ ಯಾವುದಿದೆಯೋ ಅದನ್ನು ಈ ವಿವೇಕ ಚೂಡಾಮಣಿಯಲ್ಲಿ ಪ್ರತಿಪಾದಿಸುವಂತಹ ಮಹಾಚೈತನ್ಯ ವಸ್ತು ಈಡೇರಿಸಿಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮತ್ತು ಇದಕ್ಕೆ ಮಾಧ್ಯಮವಾದಂತಹ ಗೋಖಲೆ ಸಂಸ್ಥೆ ಶ್ರೀಯುತ ರಾಮಸ್ವಾಮಿಯವರಿಗೆ ಮತ್ತು ಶ್ರೀಯುತ ರಾಮು ಅವರಿಗೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ 5 ದಿನಗಳ ನನ್ನ ಈ ವಾಕ್ಕುಸುಮವನ್ನು ಆ ನಿರಾಕಾರವಾದಂತಹ ಚೈತನ್ಯಕ್ಕೆ ಸಮರ್ಪಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಹೇಳ್ತಿದ್ದೇನೆ. ಇನ್ನೊಮ್ಮೆ ಎಲ್ಲರಿಗೂ ನಮಸ್ಕಾರ.